ಸನ್ಮಾನ್ಯ ಸೋದರ ಸೋದರಿಯರೇ, ಇಂದು ಸಿಟಿ ಲಾಡ್ಜ್ನಲ್ಲಿ ಬೆಸೆಂಟರ ಜನ್ಮದಿನೋತ್ಸವವನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಆಚರಿಸ್ತಾ ಇರೋದು ನಮಗೆಲ್ರಿಗೂ ಸಂತೋಷದ ವಿಚಾರ. ಸಾಧಾರಣವಾಗಿ ಅಕ್ಟೋಬರ್ 1ರಂದು ಎಲ್ಲ ಕಡೆ ಆಚರಿಸ್ತಾರೆ. ಇದು ಭಾನುವಾರ ದಿನ ಅಲ್ಲದೇ ಇರುವ ಕಾರಣ ಭಾನುವಾರದ ಮೊದಲನೇ ಭಾನುವಾರವೇ ಈ ದಿನ ಬಂದಿರೋದ್ರಿಂದ ಅಕ್ಟೋಬರ್ 6ರಂದು ಹಮ್ಮಿಕೊಂಡು ಈ ಒಂದು ಅರ್ಧ ದಿನದ ವ್ಯಾಸಂಗೋಷ್ಠಿಯನ್ನು ನಡೆಸೋದಕ್ಕೆ ಮಹಿಳಾ ವಿಭಾಗದವರಿಗೆ ಅವಕಾಶ ಮಾಡಿಕೊಟ್ಟಂಥ ಸಿಟಿ ಲಾಡ್ಜ್ನವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಡಾಕ್ಟರ್ ಬೆಸೆಂಟ್ರ ಬಗ್ಗೆ ಎಷ್ಟೋ ವರ್ಷಗಳು ಈಗ ಅವರು ಜನ್ಮದಿನೋತ್ಸವವನ್ನು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿದ್ವಿ. ಅವರು ಹುಟ್ಟಿದ ದಿನಾಂಕ ಅಕ್ಟೋಬರ್ 1, 1847. ಅಂದರೆ ಎಷ್ಟು ವರ್ಷಗಳು ಕಳೆದು ಹೋಗಿದೆ ನೋಡಿ. ಆ ದಿನದಿಂದ ಅಂದರೆ ಅವರು ಥಿಯಾಸ್ಫಿಕಲ್ ಅಧ್ಯಕ್ಷರಾಗಿ ಅವ್ರು ತೀರು ಹೋದಾಗಿನಿಂದ ಬೆಸೆಂಟ್ರ ಜನ್ಮದಿನೋತ್ಸವವನ್ನು ಆಚರಿಸ್ಕೊಳ್ತಾ ಬಂದಿದ್ದೀವಿ. ಇವರನ್ನು ನನಗೆ ಮಾತನಾಡಲಿಕ್ಕೆ ವಿಚಾರ ಕೊಟ್ಟಿರತಕ್ಕಂಥದ್ದು ಬೆಸೆಂಟರ ಕೊಡುಗೆಗಳು ಪ್ರಪಂಚಕ್ಕೆ, ಭಾರತಕ್ಕೆ ಅನ್ನೋದನ್ನು ತಗೊಂಡ್ರೆ, ಇವರ ಮೊದಲನೇ ಕೊಡುಗೆನೇ ಜಗತ್ತಿಗೆ ಥಿಯಾಸಿಯನ್ನು ಪ್ರಚಾರ ಮಾಡಿದ್ದು. ತಮಗೆಲ್ರಿಗೂ ತಿಳಿದಿರೋ ಹಾಗೆ ಥಿಯಾಸಿಕಲ್ ಸೊಸೈಟಿಯನ್ನು ಸ್ಥಾಪನೆಗೆ ಕಾರಣಕರ್ತರಾದವರು ಕರ್ನಲ್ ಆಲ್ಕಾಟ್ರಾದರೆ, ಆ ಥಿಯಾಸಿಕಲ್ ಸೊಸೈಟಿಯಲ್ಲಿ ಅಧ್ಯಾತ್ಮ ಜ್ಞಾನವಾದಂಥ ಥಿಯಾಸಿಯನ್ನು ಪ್ರಚಾರ ಮಾಡಲಿಕ್ಕೆ ಜ್ಞಾನವನ್ನು ಕೊಟ್ಟಂತಹ ಮೇಡಮ್ ಬ್ಲಾವಟ್ಸ್ಕಿ ಇವರಿಗೆ ನಾವು ನೆನೆಸ್ಕೊಳ್ಬೇಕು. ಅವರ ನಂತರ ಥಿಯಾಸಿಯನ್ನು, ಆತ್ಮಜ್ಞಾನವನ್ನು ಇಡೀ ಪ್ರಪಂಚಾದ್ಯಂತ ಸುತ್ತಾಡಿ ಪ್ರಚಾರ ಮಾಡಿರುವ ಹೆಗ್ಗಳಿಕೆ ಆನಿ ಬೆಸೆಂಟ್ರ್ ಕೊಡಬೇಕು. ಯಾಕೆ ಅಂತಂದರೆ, ಅವರು ಸೇರುವ ಕಾಲದಲ್ಲಿ ಕೇವಲ 11 ರಾಷ್ಟ್ರಗಳಲ್ಲಿ ಥಿಯಾಸಿಕಲ್ ಸೊಸೈಟಿ ವಿಭಾಗಗಳಿದ್ದು, ಸದಸ್ಯರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಡಾಕ್ಟರ್ ಆನಿ ಬೆಸೆಂಟ್ರು ಅಂತಾರಾಷ್ಟ್ರೀಯ ಅಧ್ಯಕ್ಷಣೆ ಆದ ನಂತರ ಇನ್ನೂ 36 ರಾಷ್ಟ್ರಗಳಲ್ಲಿ ಒಟ್ಟು 47 ವಿಭಾಗಗಳಲ್ಲಿ, ದೇಶಗಳಲ್ಲಿ ಈ ಥಿಯಾಸ್ಫಿಕಲ್ ಸೊಸೈಟಿಗಳನ್ನು ಸ್ಥಾಪನೆ ಮಾಡಿ 40,000 ಸದಸ್ಯ ಸಂಪತ್ತನ್ನು ಹೆಚ್ಚಾಗಿದ್ದು ಅವರ ಕಾಲದಲ್ಲೇ. ಮೊದಲು ಅಷ್ಟಿರಲಿಲ್ಲ ಅಂದರೆ ಇದುವರೆಗೂ ಆ ಸಂಖ್ಯೆ ಇಳಿಮುಖವಾಗ್ತಾ ಬಂತೆ ವಿನಃ ಇನ್ನೂ ಏರಲೇ ಇಲ್ಲ. ಅಂದರೆ ಅವರ ಕೊಡುಗೆ ಎಷ್ಟು ಅಪಾರ, ಅವರ ಶಕ್ತಿ ಎಷ್ಟು ಅಗಮ್ಯ, ಅವರ ತ್ಯಾಗ ಎಷ್ಟು ನಾವು ಸ್ಮರಣೀಯ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. 40,000 ಸದಸ್ಯರು ಇದ್ದದ್ದು ಬೆಸೆಂಟ್ರ್ ಕಾಲದಲ್ಲೇ. ಅದಕ್ಕೆ ಹೇಳ್ತಾರೆ ಅವ್ರು ಎಷ್ಟು ಪ್ರಚಾರ ಮಾಡಿದ್ರಂದರೆ, ಇಡೀ ವಿಶ್ವವನ್ನು, ಜಗತ್ತನ್ನು 7 ಬಾರಿ ಸುತ್ತಾಕಿದಾರಂತೆ. ನಾವು ಬರೀ ಕರ್ನಾಟಕದಲ್ಲಿ ಇರೋ ಲಾಡ್ಜ್ಗಳಿಗೆ ಎಷ್ಟು ಸಲ ಹೋಗಿದ್ದೀವಿ ಅಂತಂದರೆ ಬೆರಳೆಣಿಕೆ ಅಂತ ಹೇಳಿದ್ರೆ, ಇಡೀ ವಿಶ್ವವನ್ನೇ ಸುತ್ತಾಡಿ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಜ್ಞಾನವನ್ನು ಪ್ರಚಾರ ಮಾಡಿದಂಥ ಹೆಗ್ಗಳಿಕೆ ಡಾಕ್ಟರ್ ಆನಿ ಬೆಸೆಂಟ್ರ್. ಇದೇ ಮೊಟ್ಟ ಮೊದಲನೆಯ ಕೊಡುಗೆ ನಾವು ನೆನೆಸ್ಕೊಳ್ತಕ್ಕಂಥದ್ದು. ಪ್ರಪಂಚಕ್ಕೆ ಆತ್ಮಜ್ಞಾನವನ್ನು, ಇಡೀ ಪ್ರಪಂಚಕ್ಕೆ ಎಲ್ಲ ಕಡೆ ನೀವೆಲ್ಲ ನೋಡಿದ್ರೂ ಕೂಡ ಡಾಕ್ಟರ್ ಆನಿ ಬೆಸೆಂಟ್ರ್ ಸೊಸೈಟಿ ಅಂತ ಹೇಳ್ತಾರೆ ವಿನಃ ಬ್ಲಾವಟ್ಸ್ಕಿ ಅವ್ರ ಸೊಸೈಟಿ ಅಂತ ಹೇಳಲ್ಲ. ಯಾಕೆ ಅಂತಂದರೆ, ಅವರು ಬೇಗ ಸ್ಥಾಪಕರಾದಂಥ ಬ್ಲಾವಟ್ಸ್ಕಿ ಅವರು ಇಷ್ಟು ಪ್ರಚಲಿತರಾಗಲಿಲ್ಲ. ಕಾರಣಪುರುಷರು ಅವರೇ ಆದರೂ ಕೂಡ ತಮ್ಮ ಶಿಷ್ಯನ ಮುಖಾಂತರ ಈ ಪ್ರಚಾರ ಕಾರ್ಯವನ್ನು ಮಾಡಿಸಿರೋದ್ರಿಂದ ಎಲ್ಲ ಕಡೆ ಥಿಯಾಸಿಕಲ್ ಸೊಸೈಟಿ ಅಂದರೆ ಬ್ಲಾವಟ್ಸ್ಕಿ ಅನ್ನಲ್ಲ, ಏನಂತಾರೆ, ಬೆಸೆಂಟ್ರು ಅಂತ ಹೇಳ್ತಾರೆ. ಪುಸ್ತಕಗಳು, ನಮ್ಮ ಗ್ರಂಥಗಳಲ್ಲೂ ಕೂಡ ಥಿಯಾಸಿಕಲ್ ಸೊಸೈಟಿ ಸ್ಥಾಪಕರು ಯಾರಂದರೆ ಬೆಸೆಂಟ್ರ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಕಾರಣಕರ್ತರು ಬ್ಲಾವಟ್ಸ್ಕಿ ಆದರೂ ಕೂಡ ಅದರನ್ನು ಹೆಚ್ಚಾಗಿ ಬೆಳೆಸಿದಂತಹ ವ್ಯಕ್ತಿ ಡಾಕ್ಟರ್ ಆನಿ ಬೆಸೆಂಟ್ರು. ಅವ್ರ ಬಗ್ಗೆ ಹೇಳ್ತಾರೆ, ಅವರು
7 ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಇಷ್ಟು ಪ್ರಖ್ಯಾತಿ ಹೊಂದ್ತಾರೆ ಅಂದರೆ ಕೇವಲ ಒಂದೇ ಜನ್ಮದಲ್ಲಿ ಇಷ್ಟು ಅಗಾಧವಾದಂಥ, ನೋಡಿ ಪ್ರಪಂಚನ 7 ಬಾರಿ ಸುತ್ತಬೇಕಾದ್ರೆ ಎಷ್ಟು ದುಡ್ದಿರಬೇಕು ನೋಡ್ಕೊಳ್ಳಿ, ಎಷ್ಟು ಸತಿ ಓಡಾಡಿರಬೇಕು. ತಮ್ಮ ಬಗ್ಗೆ ಗಮನವೇ ಇಲ್ಲದೆ ಇತಿಹಾಸ ಪ್ರಚಾರವೊಂದೇ ಪ್ರಮುಖವಾಗಿ ಅವರು ಒಂದೇ ಜನ್ಮದಲ್ಲಿ ಅಗಾಧವಾದಂಥ ಸೇವೆಯನ್ನು, ಅಖಂಡವಾದ ಪ್ರೇಮವನ್ನು, ನಿಸ್ವಾರ್ಥತೆಯಿಂದ, ಅದು ಒಂದೇ ಕ್ಷೇತ್ರ ಅಲ್ಲ, ಅದು ಬಹಳ ಮಲ್ಟಿಫೇಸೆಟ್ಸ್ ಅಂತಾರೆ. ಥಿಯಾಸಿಕಲ್ ಸೊಸೈಟಿ ಒಂದೇ ಅಲ್ಲ, ಮಲ್ಟಿಪಲ್ ಫೇಸೆಟ್ಸ್ ಅಂದರೆ ಅನೇಕ ಕ್ಷೇತ್ರಗಳಲ್ಲಿ ಅವರು ಅದ್ವಿತೀಯವಾಗಿ ಕೆಲಸ ಮಾಡಿರುವುದನ್ನು ನಮ್ಮ ಪೀಳಿಗೆಗೆ ಒಂದು ಆದರ್ಶಪ್ರಾಯವಾಗಿದೆ. ನಾವು ಒಂದರಲ್ಲಿ ಏನೋ ಕೆಲಸ ಮಾಡ್ತೀವಿ ಅಂದರೆ ಅವರು ಒಂದು ಕ್ಷೇತ್ರ ಅಲ್ಲ, ಅದೇ ಅವರು ಕೊಟ್ಟಂಥ ಅಗಮ್ಯವಾದಂಥ ಕೊಡುಗೆ ನಮಗೆ. ಇವರ ಬಗ್ಗೆ ಹೇಳ್ತಾರೆ ಪಂಡಿತ ಮದನ್ ಮೋಹನ್ ಮಾಳ್ವೀಯರವರು, ಬೆಸೆಂಟ್ರು ಒಬ್ಬರು ಯೋಗಿನಿ ಅಂತ ಹೇಳ್ತಾರೆ. ಯೋಗಿನಿ, ಸಾಧಕಳು, ಯೋಗ ಅಂದರೆ ಸಾಧನೆ ಮಾಡಿದಂಥವ್ರು. ರಾಧಾ ಬರ್ನಿಯರ್ ಏನು ಹೇಳ್ತಾರೆ ಇವ್ರನ್ನ, ಇವರು ಒಬ್ಬ ಕರ್ಮಯೋಗಿ, ಜ್ಞಾನಯೋಗಿ, ರಾಜಯೋಗಿ ಅಂತ ಹೊಗಳಿದ್ದಾರೆ. ಗ್ರಾಮ್ ಪಾಲ್ ಅನ್ನೋರು ಸೆಂಟನರಿ ಸೆಲೆಬ್ರೇಷನ್ ಆಫ್ ಸಾವನಿಯರ್ನಲ್ಲಿ ಈಕೆ ಗ್ರೇಟ್ ಲೀಡರ್, ಮಹಾ ಚೈತನ್ಯ ಅಂತ ಹೊಗಳಿದ್ದಾರೆ. ಜಿನ್ರಾಸ್ ದಾಸರು ಇವರನ್ನು ಡೈಮಂಡ್ ಸೋಲ್ ಅಂತ ಹೊಗಳಿದ್ದಾರೆ. ಒಬ್ಬೊಬ್ಬರ ಬಾಯಲ್ಲೂ ಬರ್ತಕ್ಕಂಥ ಮಾತುಗಳನ್ನು ಕೇಳಿದ್ರೆ ಈಕೆ ಎಂಥ ಅದ್ವಿತೀಯ ಸೇವೆಯನ್ನು ಜಗತ್ತಿಗೆ ನೀಡಿದ್ದಾರೆ. ಹಾಗೂ ನಮ್ಮ ಭಾರತಕ್ಕೂ ಪ್ರಮುಖವಾಗಿ ಸೇವೆ ಸಲ್ಲಿಸಿದ್ದಾರೆ. ಎಷ್ಟು ವರ್ಷ? 1893ರಲ್ಲಿ ಮೊಟ್ಟ ಮೊದಲನೇದಾಗಿ ಅವರು ಭಾರತಕ್ಕೆ ಟುಟಿಕಾರನ್, ತುತ್ತುಕುಡಿ ಇದರಲ್ಲಿ ಬಂದರಿನಲ್ಲಿ ಇಳಿತಾರೆ. 1893 ನವಂಬರ್ 20 ಇಳಿದಾಗ ಈ ಭೂಮಿ ಪವಿತ್ರವಾದ ತಾಯ್ನಾಡು, ನನ್ನ ಪಾದದಿಂದ ಅಪವಿತ್ರಗೊಳಿಸಲಾರೆ ಅಂತ ಹೇಳಿ ಆ ಭೂಮಿಯನ್ನು ಕಾಲಿನಿಂದ ಮೆಟ್ಟುವ ಮೊದಲು ಆ ಮಣ್ಣನ್ನು ತನ್ನ ಶಿರಸ್ಸಿನಲ್ಲಿ ವಹಿಸ್ಕೊಂಡು ನಮಸ್ಕಾರ ಮಾಡಿ ನಮ್ಮ ಭಾರತದನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಂದ 1893ರಿಂದ 1933, ಅವ್ರು ತಿರೋಗಿದ್ದು 1933, ಭಾರತಕ್ಕೆ ಬಂದಿದ್ದು 1893. ಅಂದರೆ 40 ವರ್ಷಗಳ ಕಾಲ ಅವರು ಭಾರತದಲ್ಲಿ ಪ್ರವೇಶ ಮಾಡಿದ ನಂತರ ವಿಶ್ವಕ್ಕೂ ಜೊತೆಗೆ ಪರ್ಟಿಕ್ಯುಲರ್ಲಿ ಭಾರತದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತಹ ಮಹಾತಾಯಿಯ ಹುಟ್ಟುದಿನವನ್ನು ನಾವು ಪ್ರತಿ ವರ್ಷ ನೆನೆಸ್ಕೊಳ್ತೀವಿ. ಮಾಡಬೇಕಾದ ಬರೀ ಒಂದು ಹೂವಾರ್ಪಣೆ, ಅವರನ್ನು ಹೊಗಳೋದು ಅಷ್ಟೇ ಸಾಕೆ. ಅವ್ರಿಗೆ ನಾವು ಋಣ ತೀರಿಸ್ಬೇಕಾದ್ರೆ, ಅದರಲ್ಲೂ ಭಾರತೀಯರಿಗೆ ನಮಗೆ ಅವ್ರದ್ದು ಕೊಡುಗೆ ಬಹಳ ಇದೆ. ಏನು ಕೊಟ್ಟರು? ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟರು, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರು, ನಮ್ಮ ದೇಶದಲ್ಲಿ ಸ್ಕೌಟ್ಗೆ ಅವಕಾಶ ಇಲ್ಲದೆ ಇದ್ದಾಗ ಸ್ಕೌಟ್ ಚಳವಳಿ ಮಾಡಿದ್ರು, ಮತ್ತು ನೊಂದವರಿಗೆ ಬೆಂದವರಿಗೆ ಅವ್ರ ಸಹಾಯಕ್ಕಾಗಿ ಥಿಯಾಸಿಕಲ್ ಆರ್ಡರ್ ಆಫ್ ಸರ್ವಿಸನ್ನು ಸ್ಥಾಪನೆ ಮಾಡಿದ್ರು. ಹಾಗೆ ರಾಜಕೀಯದಲ್ಲಿ ಪ್ರವೇಶ ಮತ್ತು ಸಮಾಜದಲ್ಲಿ ಯಾರು ನೊಂದಿದ್ದಾರೋ, ಯಾರಿಗೆ ಅನ್ಯಾಯವಾಗ್ತಿದೆಯೋ, ಯಾರಿಗೆ ತೊಂದರೆ ಆಗ್ತಿದೆಯೋ ಅಲ್ಲಿ ತಾವು ನಿಂತು ಅವರಿಗೆ ನ್ಯಾಯ ದೊರಕಿಸ್ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಮಹಾತಾಯಿದು. ತನ್ನನ್ನು ಪೂರ್ಣವಾಗಿ ಈ ಪ್ರಪಂಚಕ್ಕೆ ಅರ್ಪಿಸ್ಕೊಂಡು ತನ್ನ ಸೇವೆಯನ್ನು ನಿಸ್ವಾರ್ಥತೆಯಿಂದ ಮಾಡಿರ್ತಕ್ಕಂಥ ಮಹಾತಾಯಿಯನ್ನು ನಾವು ಹೊಗಳಿದ್ರೆ ಸಾಕಾಗಲ್ಲ, ಪೂಜೆ ಮಾಡಿದ್ರೆ ಸಾಕಾಗಲ್ಲ. ಅವರ ಋಣ ತೀರಿಸ್ಬೇಕಾದ್ರೆ ನಾವು ಅವರ ನಡೆದ ಹಾದಿಯಲ್ಲಿ ಕಿಂಚತ್ತಾದರೂ ಅವರ ನಿಯಮಗಳು, ಅವರ ಸೇವೆಯ ಹಾದಿಯಲ್ಲಿ ನಾವು ನಡೆದರೆ ಅವರಿಗೆ ಸೇವೆ ಸಲ್ಲಿಸಿದ ಒಂದು ಕೃತಾರ್ಥತೆ ನಮ್ಮಲ್ಲಿ ಉಂಟಾಗತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈಕೆಯಲ್ಲಿ ಕಂಡದ್ದು ಏನಪ್ಪ ಅಂತಂದರೆ ಅತುಲವಾದಂಥ ಧೈರ್ಯ,
ಸಾಹಸ, ಹಿಡಿದ ಕೆಲಸ ಸಾಧಿಸೇ ತೀರೋರು. ಯಾವುದೇ ವಿಚಾರದಲ್ಲಿ ಅವರನ್ನು ಪ್ರವೇಶ ಮಾಡಿದ್ರೆ ಅದು ಗುರಿ ಮುಟ್ಟೋವರೆಗೂ ಬಿಡ್ತಾ ಇರಲಿಲ್ಲ. ಅಂದರೆ ಸತ್ಯ ಅಂತ ಕಂಡು ಬಂದ ಮೇಲೆ ಅದಕ್ಕಾಗಿ ಏನು ಮಾಡೋಕ್ಕೂ ಸಿದ್ಧರಾಗ್ತಾಯಿದ್ರು. ಅವರ ಜೀವನವನ್ನೇ ನೋಡಿದಾಗ ಸತ್ಯಕ್ಕಾಗಿ ಹೋರಾಡಿದ್ರು. ಅದೊಂದು ಸಣ್ಣ ಒಂದು ಕಿರು ನಾಟಕದ ರೂಪದಲ್ಲಿ ನಿಮ್ಗೆ ತೋರಿಸ್ತಾರೆ. ಆಕೆಯ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಆಕೆ ಐರ್ಲೆಂಡ್ ದೇಶದವರು. ಇಂಗ್ಲೆಂಡ್ನಲ್ಲಿ ಇದ್ದಂಥ ವಿಲಿಯಂ ವುಡ್ ತಂದೆ, ಎಮಿಲಿ ವುಡ್ ತಾಯಿ, ಇಬ್ಬರು ಬಹಳ ಧಾರ್ಮಿಕ ಸ್ಥಿತಿಯಲ್ಲಿದ್ದವರು ಮತ್ತು ವಿದ್ಯಾವಂತರು, ಆಚಾರವಂತರು. ಇಂಥವರ ಮಗಳಾಗಿ ಆನಿ ಜನ್ಮಿಸಿ ಕೇವಲ 5 ವರ್ಷ ಮಗು ಇದ್ದಾಗಲೇ ತಂದೆಯನ್ನು ಕಳ್ಕೊಂಡ್ಬಿಟ್ಟು, ನಂತರ ಅವರಿಗೆ ತಾಯಿಗೆ ಕಷ್ಟದ ಕೋಟ್ಲೆಗಳು ಪ್ರಾರಂಭ ಆದಾಗ ಆಕೆಯ ವಿದ್ಯಾಭ್ಯಾಸ, ಆಗಿನ ಕಾಲದಲ್ಲೂ ಅಷ್ಟೇ, ಆಗ ಅಂತಂದರೆ ಎಷ್ಟು ವರ್ಷಗಳ ಹಿಂದೆ, ಆಗ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಆದ್ದರಿಂದ ಈಕೆನೂ ಏನೋ ತಾಯಿ ಜೊತೆಯಲ್ಲಿದ್ದು ತಮ್ಮ ಕ್ರಿಶ್ಚಿಯನ್ರಾದ್ರಿಂದ ಆ ಧರ್ಮಗ್ರಂಥಗಳನ್ನ ಓದೋದು, ಅದರಂತೆ ಚರ್ಚ್ಗೆ ಹೋಗೋದು, ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದು, ಈ ರೀತಿ ಅವರ ಸಂಪ್ರದಾಯದಂತೆ ಒಂದು ನೇಮ ನೀತಿಯಂತೆ ನಡ್ಕೊಳ್ತಾ ಇದ್ದರು. ಅಷ್ಟೇ ತಾಯಿಯಿಂದ ಕಲಿತಿದ್ದು. ತಂದೆಯಿಂದ ಸ್ವತಂತ್ರವಾಗಿ ಯೋಚನೆ ಮಾಡೋದು, ವಿಚಾರಶೀಲರು, ಸರಿ ಅಂದರೆ ಮಾತ್ರ ನಡೆಯೋದು, ಸರಿ ಇಲ್ಲದೆ ಇದ್ದರೆ ಅದನ್ನು ವಿರೋಧಿಸ್ತಕ್ಕಂಥ ಸ್ವಭಾವ ಅವರಲ್ಲಿ ಇದ್ದದ್ದು ಆ ಸಣ್ಣ ಮಗುವಲ್ಲೇ ಅದು ಬಂದಿರುತ್ತೆ. ವಿದ್ಯಾಭ್ಯಾಸ ಇಲ್ಲದೆ ಇದ್ದಾಗ ಅವ್ರಿಗೆ ಮನೆಯಲ್ಲೇ ಇದ್ದಾಗ ಚಿಕ್ಕ ಹುಡುಗಿ ಬಹಳ ಚುರುಕಾಗಿರುತ್ತೆ. ಅವರ ಅಣ್ಣನ ಸ್ನೇಹಿತನ ಒಬ್ಬ ಚಿಕ್ಕಮ್ಮ ಮೇರಿಯಟ್ ಅಂತ, ಅವರು ಸ್ಥಿತಿವಂತರು, ಸ್ವಲ್ಪ ದುಡ್ಡಿರುತ್ತೆ, ಒಂದು ಶಾಲೆ ನಡೆಸ್ತಾ ಇರ್ತಾರೆ. ಇಂಥ ಮಕ್ಕಳನ್ನ ಕಂಡ್ರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡೋಣ ಪ್ರೋತ್ಸಾಹದವರಲ್ಲಿತ್ತು. ಎಮಿಲಿ ತಾಯಿ ಹತ್ರ ಬಂದು, ಆನೆಯವ್ರ ತಾಯಿ ಹತ್ರ ಬಂದು, ಮಗು ತುಂಬ ಚುರುಕಾಗಿದ್ದಾಳೆ, ಈಗ ನಾನು ವಿದ್ಯಾಭ್ಯಾಸ ಕೊಡ್ತೀನಿ, ಕಳಿಸ್ಕೊಡಿ. ಆಗ ಮಗುಗೆ 8 ವರ್ಷ ವಯಸ್ಸು ಅಂತ ಕೇಳಿದಾಗ, ಬೇಡಮ್ಮ, ನಿಮ್ಗೆ ಯಾಕೆ ತೊಂದರೆ, ನಾನೇನೋ ಮಾಡ್ಕೊಳ್ತೀನಿ. ಬೇಡ, ಹೆಣ್ಣು ಮಕ್ಕಳಿಗೆ ಆಗಲೇ ನೋಡಿ, ಅವರ ಟೀಚರ್ ಮೇರಿಯಟ್ಟು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅಂತ ತಾನೇ ಸ್ಥಾಪನೆ ಮಾಡಿದಂಥ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಆನಿಯವರ ತಾಯಿ ಎಮಿಲಿಯವ್ರಿಗೆ ಒಪ್ಪಿಸಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಯಾವ ರೀತಿ ಬೈಬಲನ್ನು ಓದಬೇಕು, ಯಾವ ರೀತಿ ವ್ಯವಹಾರ ಇನ್ನೊಬ್ಬರ ಜೊತೆಲಿ ನಡ್ಕೊಳ್ಬೇಕು, ಇವನ್ನೆಲ್ಲನೂ ಕಲಿತ್ಕೊಂಡು 16ನೇ ವಯಸ್ಸಿಗೆ ಆಕೆ ವಾಪಸ್ಸು ತನ್ನ ಮನೆಗೆ ಬರ್ತಾಳೆ. ಅದರಲ್ಲಿ ಒಂದು ಕಿಟ್ನಲ್ಲಿ ಒಂದು ತೋರಿಸ್ತಾರೆ, ಹೇಗೆ ನಾವು ಜೀವನವನ್ನು ಇನ್ನೊಬ್ಬರಿಗೆ ಸೇವೆ ಮಾಡುವುದನ್ನು ಮಾಡಬೇಕು ಅನ್ನೋದನ್ನು ಆ ಕಿರುನಾಟಕದಲ್ಲಿ ತೋರಿಸ್ತಾರೆ. ಆ ನಂತರ ತಾಯಿ ಹತ್ರ ಬಂದಮೇಲೆ ಯಥಾ ಪ್ರಕಾರ ಕ್ರಿಶ್ಚಿಯನ್ ಭಕ್ತಳು, ಪೂರ್ಣ ಭಕ್ತಳು. ಜೀಸಸ್ ಅಂತಂದರೆ ಏನು ಬೇಕಾದರೂ ಅತ್ಯಂತ ಶ್ರದ್ಧೆಯಿಂದ ಚರ್ಚ್ಗೆ ಹೋಗೋದು, ಪೂಜೆ ಮಾಡೋದು, ಹೂ ಜೋಡಿಸೋದು, ಸೇವೆ ಮಾಡೋದು ಮಾಡ್ತಾಯಿರ್ತಾರೆ. ಆ ಚರ್ಚಿನ ಪಾದ್ರಿ ಒಬ್ಬರು ಫ್ರ್ಯಾಂಕ್ ಬೆಸೆಂಟ್ ಅನ್ನೋರು ಇವರನ್ನು ನೋಡಿ, ಈಕೆ ತುಂಬ ನಮ್ಮ ಸಿಸ್ಟಮ್ಗೆ ಅಂದರೆ ಚರ್ಚ್ಗೆಲ್ಲ ಬರ್ತಾಳೆ, ಇವರಿಂದ ಉಪಯೋಗ ಆಗುತ್ತೆ ಅಂತಂದ್ಬಿಟ್ಟು ಮದುವೆ ಪ್ರಸ್ತಾಪ ಮಾಡಿದಾಗ ಆನೆಯವರು ಅಂದ್ಕೊಂಡಿರ್ತಾರೆ, ಮದುವೆನೂ ಬೇಡ, ಏನು ಬೇಡ, ನನ್ನ ಪ್ರಾಣ ಇರುವವರೆಗೂ ನಾನು ಚರ್ಚ್ನಲ್ಲಿ ಸೇವೆ ಮಾಡ್ತಾ ಇದ್ದು ಬಿಡ್ತೀನಿ ಅಂದ್ಕೊಂಡಿದ್ರು. ಆದರೆ ಈ ಒಂದು ಆಫರ್ ಬಂದಾಗ ಅವರು ಕೊಟ್ಟಿರೋದು ಯಾರು, ಪಾದ್ರೆ ಆದ್ದರಿಂದ ನಾನು ತಾಯಿನೂ ಹೇಳ್ತಾರೆ ಮದುವೆ ಮಾಡ್ಕೊಂಡು. ಸರಿ, ಪಾದ್ರೆ ಆಗಿರೋದ್ರಿಂದ ನಾನು ಮದುವೆಗೆ ಒಪ್ಕೊಳ್ತೀನಿ. ಕಾರಣ ಇಷ್ಟೇ, ಪಾದ್ರೆ ಅಂದರೆ ಯಾವಾಗಲೂ ಚರ್ಚ್ನಲ್ಲೇ ಇರ್ತಾರೆ, ದೇವರ ಹತ್ರನೇ ಇರ್ತಾರೆ, ನನಗೂ ಕೂಡ ದೇವರ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ ಅಂದ್ಬಿಟ್ಟು ಒಪ್ಕೊಂಡು ಮದುವೆ ಆಗತ್ತೆ. ಮದುವೆ ಅವ್ರಿಗೆ 20ನೇ ವಯಸ್ಸಿನಲ್ಲಿ ಮದುವೆ ಆಗತ್ತೆ. 1867ರಲ್ಲಿ ಅವರ ಮದುವೆ ಆಗುತ್ತೆ ಫ್ರ್ಯಾಂಕ್ ಬೆಸೆಂಟ್ ಜೊತೆ. ಆಗ್ಲಿಂದ ಅವ್ರ ಹೆಸರು ಆನಿ ಬೆಸೆಂಟ್. ನೋಡಿ, ಬೆಸೆಂಟ್ ಅಂತ ಹೇಳ್ತೀವಲ್ಲ, ಅದು ಅವ್ರ ಹೆಸರಲ್ಲ, ಗಂಡನ ಹೆಸರು. ಬೆಸೆಂಟ್ ಅಂತ ಹೇಳ್ಬಿಡ್ತೀವಿ. ಆತ ಏನು ಪುಣ್ಯ ಮಾಡಿದ್ರು, ಆನಿ ಹೋಯ್ತು ಬೆಸೆಂಟ್ ಅಂತ ಕರಿತೀವಿ. ನೋಡಿರಿ, ಇದೆಲ್ಲ ಏನು ಕರ್ಮಶೇಷವೋ. ನಾವು ಬೆಸೆಂಟ್ ಅಂತೀವಿ, ಯಾರನ್ನು ನೆನೆಸ್ಕೊಳ್ತೀವಿ, ಗಂಡನ ಹೆಸರು ನೆನೆಸ್ಕೊಳ್ತಾ ಇದ್ವಿ. ಆಯಿತು. ಆಮೇಲೆ ಇವರ ಸ್ವಭಾವ ಚಿಕ್ಕಂದಿನಿಂದಲೂ ಸ್ವತಂತ್ರ ಯೋಚಕಳು, ವಿಚಾರವಂತಳು.
ಆದರೆ ಈ ಫ್ರ್ಯಾಂಕ್ ಬೆಸೆಂಟ್ರು ಹಾಗಲ್ಲ. ಒಂದು ಮೌಢ್ಯತೆಯಿಂದ ಸಂಪ್ರದಾಯಕ್ಕೆ ಶರಣಾಗಿ ವಿಚಾರ ಮಾಡದೆ ಎಲ್ಲ ಪದ್ಧತಿಗಳನ್ನು ಸಂಸ್ಕಾರಗಳನ್ನು ಯಾಕೆ ಮಾಡಬೇಕು ಅಂತ ಹೇಳೋಕ್ಕೂ ಬರಲ್ಲ. ನಾವು ಹಾಗೆ ಮಾಡ್ತೇವೆ, ಅವರೊಬ್ಬರೇ ಅಲ್ಲ. ಏನಾದರೂ ಹಬ್ಬ ಹರಿದಿನ ಇವೆಲ್ಲ ಮಾಡಬೇಕು, ಇಂದಿನವ್ರು ಮಾಡ್ತಿದ್ರು ನಾವು ಮಾಡ್ತೀನಿ, ಯಾಕೆ ಮಾಡ್ತೀವಿ ಅಂತ ಮಕ್ಕಳು ಕೇಳಿದ್ರೆ ಹೇಳೋಕ್ಕೆ ಬರಲ್ಲ. ಹಾಗೆ ಅವರು ಕೂಡ ನಡ್ಕೊಂಡಾಗ ಈಕೆ ತಂದೆಯ ಬಂದಿರತಕ್ಕಂಥ ಗುಣ ವಿಚಾರವಂತಳು, ಸ್ವತಂತ್ರ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರೋಳು. ಯಾಕೆ ಮಾಡಬೇಕು, ಅಲ್ಲಿ ಸಂಸ್ಕಾರಗಳಿರುತ್ತೆ ಚರ್ಚ್ನಲ್ಲಿ. ನಮ್ಮಲ್ಲಿ ಹುಟ್ಟುಹಬ್ಬ, ದೀಕ್ಷೆ ಅಂತ ಕೆಲವೆಲ್ಲ ಮಾಡ್ತಾರಲ್ಲ, ಆ ರೀತಿಯ ಪದ್ಧತಿಗಳೆಲ್ಲ ಇದ್ದರೆ ಯಾಕೆ ಮಾಡಬೇಕು, ಏನು ಮಾಡಬೇಕು, ಮಾಡದಿದ್ರೆ ಏನಾಗುತ್ತೆ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ. ಇನ್ನೆಲ್ಲ ಚರ್ಚಿನ ಬಗ್ಗೆ ಪ್ರಶ್ನೆ ಕೇಳಬೇಡ, ಸುಮ್ಮನೆ ನಾನು ಹೇಳ್ದಂಗೆ ಮಾಡು ಅಂತ ದಬ್ಬಾಳಿಕೆಯಿಂದ ಬಾಯಿ ಮುಚ್ಚೋಕೆ ಬರ್ತಾರೆ. ಆಕೆ ಮನಸ್ಸು ಒಪ್ಪಲ್ಲ. ಚರ್ಚಿನ ಅಧಿಕಾರಿಗಳನ್ನ ಕೇಳಿದ್ರೆ ಅವರಿಂದ ಉತ್ತರ ಸಿಗಲ್ಲ. ಆದ್ದರಿಂದ ಬೇಸತ್ತು ಈ ಸನ್ನಿವೇಶದಲ್ಲಿ ಒಂದಿಬ್ಬರು ಮಕ್ಕಳಾಗ್ತಾರೆ. ಮದುವೆ ಆದ 3 ವರ್ಷಕ್ಕೆ ಇಬ್ಬರು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಅದು 2ನೇ ಮಗು ಅಂತ ಪ್ರೀಮೆಚೂರ್ ಬೇಬಿ, 7 ತಿಂಗಳಿಗೆ ಹುಟ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಕಾಯಿಲೆ. ಅದನ್ನು ಎಂಥ ತಾಯಿಗೂ ಮಗು ಸಂಕಟ ಪಡ್ತಾಯಿದ್ರೆ ನೋಡೋಕ್ಕಾಗಲ್ಲ. ಈಕೆ ಮೊದಲೇ ಜೀಸಸ್ನ, ಕ್ರಿಸ್ತನ ಅನುಯಾಯಿ. ಅವ್ರನ್ನ ಪ್ರಾರ್ಥನೆ, ಏನೂ ಕಾಣದ ಈ ಮಗುಗೆ, ಇನ್ನೂ ಸಣ್ಣ ಕೂಸು, ಅದಕ್ಕೆ ನಾಯಿಕೆ ಬಂದು ಒದ್ದಾಡೋದು ನೋಡಿ ಪ್ರಾರ್ಥನೆ ಮಾಡಿದ್ರೆ ಕಡಿಮೆ ಆಗಲ್ಲ. ಹಾಗಾದ್ರೆ ನೀನು ದೇವರು ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದು ತಪ್ಪಾಯಿತು, ನನ್ನ ಮಗು ಏನೂ ತಪ್ಪು ಮಾಡಿಲ್ಲ, ಇಂಥ ಶಿಕ್ಷೆ ಯಾತಕ್ಕೆ ಅಂತ ಹೇಳಿ ಕೊನೆಗೆ ಅವಳು ದೇವರ ಬಗ್ಗೆ, ಯಾರ ಬಗ್ಗೆ ನಂಬಿಕೆ ಇತ್ತೋ, ಕ್ರಿಶ್ಚಿಯನ್, ತುಂಬ ಆಸ್ತಿಕಳು ಅಂದರೆ ದೇವರೇ ಜೀಸಸ್ ಅಂತಕ್ಕಂಥ ನಂಬಿಕೆ ಉಳ್ಳಂಥವಳು ಕೊನೆಗೆ ತನ್ನ ಮಗುವಿಗೆ ಆರೋಗ್ಯ ತುಂಬ ಹದಗೆಟ್ಟಾಗ ಆ ದೇವರ ಬಗ್ಗೆ ನಂಬಿಕೆ ಹೋಗಿ ದೇವರೇ ಇಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಬಂದುಬಿಡ್ತಾಳೆ. ಜೊತೆಗೆ ಗಂಡನ ಒಂದು ಏನು ಕಿರುಕುಳ, ದೌರ್ಜನ್ಯ, ದಬ್ಬಾಳಿಕೆ. ನೀನು ಪ್ರಶ್ನೆ ಕೇಳಬಾರ್ದು, ಚರ್ಚ್ಗೆ ಬಾ ಅಂದರೆ ಬರಬೇಕಷ್ಟೇ ಅಂತ ಹೇಳಿದಾಗ ಆಕೆಯ ಮನಸ್ಸೊಪ್ಪದೆ ಈ ಒಂದು ತಿಕ್ಕಾಟದಲ್ಲಿ ಗಂಡನಿಂದ ವಿಚ್ಛೇದನ ಪಡ್ಕೊಂಡ್ಬಿಡ್ತಾಳೆ. ಎಲ್ಲರೂ ಹೇಳ್ತಾರೆ ಬೇಡಮ್ಮ, ತಾಯಿ ಹೇಳ್ತಾರೆ ಏನು, ಯಾಕೆಂದರೆ ನನ್ನ ಮನಸ್ಸು ಒಪ್ತಾ ಇಲ್ಲ, ಇವ್ನು ಮಾಡ್ತಾರೋ ಕೆಲಸಗಳು ಕಾರಣವಿಲ್ಲದ ರೀತಿಯಲ್ಲಿ ಮೌಢ್ಯತೆಯಿಂದ ನಡ್ಕೊಳ್ತಕ್ಕಂಥದ್ದು, ಕಾರಣ ಇಲ್ಲದೆ ನಾನು ಯಾಕೆ ಮಾಡಲಿ, ನಾನು ಹೋಗಲ್ಲ ಚರ್ಚ್ಗೆ ಅಂದಾಗ, ನೀನು ಚರ್ಚ್ಗೆ ಬರಲಿಲ್ಲ ಅಂದರೆ ಮನೆ ಬಿಟ್ಟು ನಡೆ. ಇವತ್ತು ಚರ್ಚ್ಗೆ ಬಾ ಅಂತ ಕರೆದಿದ್ದೀನಿ, ಬರಲಿಲ್ಲ ಅಂತಂದರೆ, ಪಾದ್ರಿ ಹೆಂಡ್ತಿನೇ ಬರಲಿಲ್ಲ ಅಂದರೆ ನನಗೇನು ಗೌರವ ಇರುತ್ತೆ, ನೀನು ಬರಲಿಲ್ಲ ಅಂದರೆ ಮನೆ ಬಿಟ್ಟು ನಡೆ. ಆ ರೀತಿ ಮಾತು ಹೇಳಿದ್ಮೇಲೆ ಏನು ಮಾಡ್ತಾಳೆ, ವಿಧಿ ಇಲ್ಲದೆ ಗಂಡನಿಂದ ವಿಚ್ಛೇದನ ಪಡ್ಕೊಂಡು ಹೋಗ್ತಾಳೆ. ಆಗ ಇದು ಜೀವನದಲ್ಲಿ ಮೊದಲನೆಯ ಹಂತ. ಏನು, ಆಸ್ತಿಕಳಾಗಿದ್ದಂಥ ಜೀಸಸ್ನ ಭಕ್ತಿ ಆದಂಥವಳು ದೇವರೇ ಇಲ್ಲ ಅಂತಕ್ಕಂಥ ಒಂದು ನಾಸ್ತಿಕ ಪಂಥಕ್ಕೆ ಬದಲಾಗ್ಬಿಡ್ತಾಳೆ. ಆದರೆ ಈಕೆ ಸ್ವತಂತ್ರವಾದಿಗಳಾದ್ದರಿಂದ ಅಂಥವರ ಒಂದು ಗುಂಪು ಸೇರಿಕೊಳ್ತಾಳೆ. ಚಾರ್ಲ್ಸ್ ಸ್ಕಾಟ್ ಅನ್ನೋರ ಜೊತೆಯಲ್ಲಿ ಸೇರಿಕೊಂಡು ಈಕೆ ಕವನಗಳು ಬರೆಯೋದು, ಆರ್ಟಿಕಲ್ಸ್ ಬರೆಯೋದು, ಈ ಥರ ಪ್ರಚುರಪಡಿಸಿ ದುಡ್ಡು ಬರ್ತಾ ಇರುತ್ತೆ. ಯಾವಾಗ ಅದರಲ್ಲೇ ಸ್ವಲ್ಪ ದಿನ ಕಾಲ ಹಾಕಿದ್ಮೇಲೆ ಆತ ಸತ್ತೋಗ್ಬಿಡ್ತಾರೆ. ಸ್ವತಂತ್ರವಾದಿ ಸ್ಕಾಟ್ ಸತ್ತೋದ್ಮೇಲೆ ಆಕೆಗೆ ವಿಧಿ ಇಲ್ಲದೆ ಬೇರೆ ಒಂದು ಸಮಾಜವಾದಿ, ಅಂದರೆ ಸ್ವಾತಂತ್ರ್ಯವಾದದಿಂದ ಸಮಾಜವಾದಿ, ಪ್ರಜಾಸ್ವಾಮ್ಯವಾದಿ ಅಂತ ಕರೀತಾರೆ, ಸೋಷಿಯಲಿಸ್ಟಿಕ್ ಅಂತ ಹೇಳ್ತೀವಲ್ಲ, ಅದಕ್ಕೆ ವರ್ಗಾವಣೆ ಹಾಕ್ಕೊಳ್ತಾಳೆ. ಇದರಲ್ಲಿ ಏನೂ ಇಲ್ಲ, ಒಬ್ಬ ನಾಯಕನೇ ಇಲ್ಲ ಅಂದಮೇಲೆ ಏನು ಮಾಡ್ತಾರೆ, ಬೇರೆ ಇದಕ್ಕೆ ಸೇರಿಕೊಳ್ತಾರೆ. ಅದರಲ್ಲಿ ಚಾರ್ಲ್ಸ್ ಬ್ರಾಡ್ಲಾ ಅನ್ನೋರು, ಆತ ಕಟ್ಟ ನಾಸ್ತಿಕ, ದೇವರ ಬಗ್ಗೆ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ಕಂಡಾಗ ನಾನು ನಂಬ್ತೀನಿ ಅಂತಕ್ಕಂಥ ವಾದ ಆತಂದು. ಈ ಒಂದು ವಿವಾದದಲ್ಲಿ ಆತನನ್ನು ನಾಸ್ತಿಕ ಅಂತ ಅಂಥವ್ರ ಜೊತೆಯಲ್ಲಿ ಈಕೆ ನ್ಯಾಷನಲ್ ರಿಫಾರ್ಮರ್ ಅಂತ ಪತ್ರಿಕೆಗೆ ಆತ ಎಡಿಟ್ರಾಗಿರ್ತಾರೆ. ಈಕೆ ಸಬ್ ಎಡಿಟ್ರಾಗಿ ಸುಮಾರು 10 ವರ್ಷಗಳ ಕಾಲ ಆತನ ಜೊತೆಯಲ್ಲಿ ಕೆಲಸ ಮಾಡ್ತಾಳೆ. ಆಗ ಅನೇಕರು ದೂರ ಆಗಿಬಿಡ್ತಾರೆ. ಸೋಷಿಯಲಿಸ್ಟಿಕ್ ಯಾವಾಗ ಸೇರಿಕೊಂಡ್ಲೋ, ಸಮಾಜವಾದಿಗೆ ಸೇರಿಕೊಂಡ್ಲೋ, ಸ್ವತಂತ್ರವಾದಿಗಳು ಇವ್ರನ್ನ ಬಿಟ್ಟುಬಿಡ್ತಾರೆ. ಯಾಕೆಂದರೆ ಅವರು ಒಂದು ರೀತಿ ಯೋಚನೆ ಮಾಡೋರು, ಇವರು ನಾಸ್ತಿಕ ಪಂಥದವರು ಅಂತಂದರೆ ಕ್ರಿಶ್ಚಿಯನ್ರು ಬಿಡ್ತಾರೆ. ಅವರ ಗಂಡನೂ ಮೊದಲೇ ಡೈವರ್ಸ್ ಕೊಟ್ಟಿದ್ದ, ಜೊತೆಯಲ್ಲಿ ಮಗು ಇದ್ದಿದ್ದನ್ನು ನನ್ನ ಮಗಳನ್ನು ಜಾತಿ ಭ್ರಷ್ಟಲಾಗಿ ಮಾಡ್ತಾಳೆ ಅಂತಂದ್ರೆ ಕೋರ್ಟ್ಗೆ ದಾವ ಹಾಕಿ ಆ ಮಗುವನ್ನು ಕಿತ್ಕೊಂಡ್ಬಿಡ್ತಾರೆ. ತುಂಬ ಆಘಾತ ಆಗುತ್ತೆ. ಇದ್ದೊಂದು ಆಶ್ರಯ ಕೂಡ ಮಗುನ ಕಳ್ಕೊಂಡ್ಮೇಲೆ ಬಹಳ ದುಃಖಪಟ್ಟಾಗ
ಕೊನೆಗೆ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಸ್ಪಂದಿಸ್ತಾ ಇದ್ದು. ಹೊರಗಿನ ಮಕ್ಕಳಿಗೆ ಅನ್ಯಾಯ ನಡೀತಾ ಇದ್ದರೆ, ತೊಂದರೆ ಆಗ್ತಾಯಿದ್ರೆ ಅವರೇ ನನ್ನ ಮಕ್ಕಳು ಅಂತ ಭಾವಿಸಿ ಅವರ ಸೇವೆಯನ್ನು ಮಾಡ್ತಾಯಿದ್ರು. ಒಂದು ಸರಿ ಡಿಗ್ ಬೈ ಅವ್ರ ಮಗ ಅವರ 100 ಶತಮಾನ ಜನ್ಮದಿನೋತ್ಸವ ಸನ್ನಿವೇಶದಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅದು ಹೇಳಿದ್ದಾರೆ, ನಮ್ಮಮ್ಮ ಏನಾದರೂ ನಮ್ಮ ಜೊತೆಯಲ್ಲಿ ಇದ್ಬಿಟ್ಟಿದ್ರೆ ಕೇವಲ ನನ್ನ ತಂಗಿ ನನಗೆ ಅಮ್ಮನಾಗಿದ್ಬಿಡ್ತಿದ್ರು. ಅವರು ನಮ್ಮನ್ನು ನಮ್ಮಿಂದ ಅವ್ರು ದೂರವಾದ್ರಿಂದ ಇಡೀ ವಿಶ್ವಕ್ಕೆ ಶಿ ಬಿಕೇಮ್ ದ ವರ್ಲ್ಡ್ ಟೀಚರ್. ಎಲ್ಲರೂ ಅವರನ್ನು, ಪ್ರಪಂಚದಲ್ಲಿ ಎಲ್ಲರೂ ಅವರನ್ನು ತಾಯಿ ಅಂತ ಕರೀತಾಯಿದ್ರು. ಜೆ ಕೃಷ್ಣಮೂರ್ತಿ ಆಗಿರ್ಬೋದು, ಯಾರು ಆ ನಂತರ ಬಂದವರೆಲ್ಲರೂ ಕೂಡ ಆಕೆಯಲ್ಲಿ ತಾಯ್ತನವನ್ನು ನೋಡ್ತಾ ಇದ್ದರು. ಯಾರೇ ಬರಲಿ ಅವರನ್ನು ತನ್ನ ಮಕ್ಕಳಂತೆ ಅವರು ನೋಡ್ಕೊಳ್ತಾ ಇದ್ದರು. ಯಾರು ಕಷ್ಟದಲ್ಲಿದ್ದಾರೋ ಹೆಣ್ಮಕ್ಳು ಪರ್ಟಿಕ್ಯುಲರ್ಲಿ ಅವ್ರಿಗೇನಾದರೂ ಅನ್ಯಾಯವಾದರೆ ಅದಕ್ಕಾಗಿ ಹೋರಾಡ್ತಾ ಇದ್ದರು. ಇಂತಹ ಒಂದು ಸ್ಥಾನವನ್ನು ಇಬ್ಬರು ಮಕ್ಕಳಿಗೆ ತಾಯಿಯಾಗಬಹುದು, ಇಡೀ ವಿಶ್ವಕ್ಕೆ ತಾಯಿಯಾದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಆನಿ ಬೆಸೆಂಟ್. ಈ ರೀತಿ ಅವರು ಅನೇಕ ರೀತಿಯಲ್ಲಿ ಸಮಾಜ ಸುಧಾರಣೆಯಲ್ಲಿ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಕೊನೆಗೆ ಆ ಸ್ವತಂತ್ರವಾದದಿಂದ ಸಮಾಜ ಸುಧಾರಕರಾಗಿ ಅದರಲ್ಲಿ ಅನೇಕ ಯಾರ್ಯಾರಿಗೆ ಸಮಾಜದಲ್ಲಿ ತೊಂದರೆ ಆಗಿದೆಯೋ, ಯಾಕೆಂದರೆ ಇವರು ಇರ್ತಾರಲ್ಲ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳಿಗೆ, ಸಣ್ಣ ಮಕ್ಕಳನ್ನ ಕೆಲಸಕ್ಕೆ ತೆಗೆದುಕೊಳ್ಳೋದು, ಅವ್ರಿಗೆ ಹೆಚ್ಚು ಸಮಯ ದುಡಿಸ್ಕೊಂಡು ಕಡಿಮೆ ದುಡ್ಡು ಕೊಡ್ತಕ್ಕಂಥದ್ದು, ಅವ್ರಿಗೆ ಯಾವ ಸೌಲಭ್ಯನೂ ಕೊಡ್ತಾ ಇರಲಿಲ್ಲ. ಅದಕ್ಕೆಲ್ಲನೂ ಕೂಡ ಹೋರಾಡಿ ಲೇಬರರ್ಸ್ ಅಸೋಸಿಯೇಷನ್ ಅಂತ ಮಾಡಿ ಅವರಿಗೆ ಒಂದು ಕೌನ್ಸಿಲಿಂಗ್ ಅಂತ ಮಾಡಿ ಅವ್ರ ಸಹಾಯದಿಂದ ಅವರನ್ನು ದಬ್ಬಾಳಿಕೆಗೆ ಇರೋದನ್ನು ಪ್ರತಿಭಟಿಸಿ ಅವ್ರ ನಾಯಕರನ್ನು ಬಂಧಿಸಿದಾಗ ಲಾಯರನ್ನಿಟ್ಟು ಅವರನ್ನು ರಕ್ಷಣೆ ಮಾಡಿ ಅವರಿಗೆ ಬೇಕಾದಂಥ ಈಗೆಲ್ಲ ಕೊಡ್ತಾರೆ ಲೇಬರ್ಸ್ಗೆ ಏನು ಸೌಲಭ್ಯಗಳು ಕೊಡಬೇಕು, ರಜಾ ಕೊಡಬೇಕು, 8 ಗಂಟೆ ಕಾಲ ಮಾತ್ರ ದುಡಿಸ್ಕೋಬೇಕು, ಹೆಣ್ಣು ಮಕ್ಕಳಿಗೆ ಸಣ್ಣ ಮಕ್ಕಳನ್ನು ಕೆಲಸಕ್ಕೆ ತೆಗೆದುಕೊಳ್ಬಾರ್ದು, ಅವ್ರ ವಿದ್ಯಾಭ್ಯಾಸಕ್ಕೆ ನೀವು ಅವಕಾಶ ಕೊಡಬೇಕು. ಈ ರೀತಿ ಹಲವು ಕಾನೂನುಗಳನ್ನು ಹೋರಾಡಿ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ನೊಂದವರಿಗೆ, ಲೇಬರ್ ಸೆಕ್ಷನ್ಗೆ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರಿಗೆ, ಇವ್ರಿಗೆಲ್ರಿಗೂ ಕೂಡ ಸಮಾಜದಲ್ಲಿ ಒಳ್ಳೆಯ ಸಹಾಯವನ್ನು ಹಗಲಿರುಳು ತನ್ನನ್ನೇ ಮರೆತು ಸಹಾಯ ಮಾಡಿದ ಹೆಗ್ಗಳಿಕೆ ಈಕೆಗೆ ಹೋಗಬೇಕಾಗತ್ತೆ. ಹೀಗೆ ಮಾಡ್ತಾ ಇರಬೇಕಾದ್ರೂ ಆಕೆಗೆ ಏನು ಮಾಡಿದ್ರೂ ಜನರಲ್ಲಿ ವ್ಯತ್ಯಾಸ ಇರುತ್ತೆ, ಸಮಾಧಾನ ಇರಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಡಬ್ಲ್ಯೂ ಟಿ ಸ್ಟೆಡ್ ಅನ್ನೋರ ಪರಿಚಯ ಆಗುತ್ತೆ. ಅವರು ಪಾಲ್ ಮಾಲ್ ಗೆಸ್ಟೀರ್ನ ಮಾಲೀಕ. ಒಂದು ಗೆಸ್ಟೀರ್ನ ಪಬ್ಲಿಸಿಟಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಬ್ಲಾವರ್ಸ್ಕಿ ಅವರು ಥಿಯಾಸ್ಟಿಕಲ್ ಸೊಸೈಟಿ ಸಂಪರ್ಕ ಇರುತ್ತೆ. ಆಗಲೇ ಇದು ನಡೀತಾ ಇರೋದು 1888 ಆಗೋಗ್ಬಿಟ್ಟಿದೆ. 88 ಅಷ್ಟೊತ್ತಿಗೆ 1888ರಲ್ಲಿ ಬ್ಲಾವರ್ಸ್ಕಿ ಅವರು ಸೀಕ್ರೆಟ್ ಡಾಕ್ಟ್ರಿನ ಬರೆದುಬಿಟ್ಟಿದ್ದಾರೆ. ಅದನ್ನು ರಿವ್ಯೂ ಮಾಡಿ ಕೊಡೋದಕ್ಕೆ ಈ ಸ್ಟೆಡ್ಗೆ ಕೊಡ್ತಾರೆ. ಪಾಲ್ ಮಾಲ್ ಗೆಸ್ಟೀರ್ನ ಮಾಲಕ ಇದ್ದಾರಲ್ಲ ಅವ್ರು ಕೊಡ್ತಾರೆ. ಅವ್ರು ಕೊಟ್ಟಾಗ ಆತನಿಗೇನು ಅದನ್ನು ಓದಿದ್ರೆ ತಲೆ ಬಿಡೋ ಅರ್ಥ ಆಗಲ್ಲ. ಈಗ ನಮಗೂ ಅರ್ಥ ಆಗಲ್ಲನೇ ಅಪೂರ್ಣವಾಗಿ. ಏನೋ ಲೋಕಗಳು, ಆಮೇಲೆ ಚೈನುಗಳು, ವಿಕಾಸ, ಆಮೇಲೆ ಮಾನವನ ಉದ್ಧಾರ ಏನೇನೋ ಬರುತ್ತೆ. ಏನೋ ನನಗೇನು ತಲೆ ಬಿಡೋ ಅರ್ಥ ಆಗಲಿಲ್ಲ. ಏನೋ ನನ್ನ ಇದರಲ್ಲಿ ನನ್ನ ಸ್ನೇಹಿತೆ ಇದ್ದಾರಲ್ಲ ಆಕೆ ಏನಾದರೂ ಅಧ್ಯಾತ್ಮ ವಿಚಾರ ಹೇಳ್ತಿರ್ತಾಳೆ ಅಂದ್ಬಿಟ್ಟು ಬೆಸೆಂಟ್ರ ಹತ್ರ ಬಂದುಬಿಟ್ಟು, ನೋಡಮ್ಮ ಇದೇನೋ ಕೊಟ್ಟಿದ್ದಾರೆ, ನನಗೇನೋ ಅರ್ಥ ಆಗ್ತಿಲ್ಲ, ಇದನ್ನು ಓದ್ಬಿಟ್ಟು ನನಗೆ ಒಂದು ರಿವ್ಯೂ ಮಾಡಿಕೊಟ್ಬಿಡು ಅಂತ ಹೇಳಿ ಕೊಟ್ಟೋಗ್ತಾರೆ. ಏನೋ ಸ್ನೇಹಿತರು ಕೊಟ್ಟಲ್ಲ ಅಂತ ಕೂತ್ಕೊಂಡು ಓದ್ತಿದ್ದ ಹಾಗೆ ಚಿಕ್ಕಂದ್ಲಿಂದ ಮದುವೆ ಆದಾಗ್ಲಿಂದ ಗಂಡನನ್ನು ಏನೇನು ಪ್ರಶ್ನೆ ಕೇಳ್ತಿದ್ರೋ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಬಿಡ್ತು. ಕುಣಿದಾಡ್ಬಿಡ್ತಾಳೆ. ಹಾಗೇನೆ ಇಂಥ ಜ್ಞಾನವನ್ನು ಬರೆದಾಕೋರು ಯಾರು? ಅವ್ರ ಹತ್ರ ನಾನು ಹೋಗ್ಬೇಕಂತ ಅಲ್ಲಿಂದ ಓಡೋಡಿ ಹೋಗ್ತಾಳೆ. ಎಲ್ಲಿ ಯಾರು ಬರೆದಿದ್ದು? ಲಂಡನ್ ಬ್ಲಾವರ್ಸ್ಕಿ ಲಾಡ್ಜ್ನಲ್ಲಿ ಒಬ್ಬರು ನಾಯಕಿ ಇದ್ದಾರೆ ಬ್ಲಾವರ್ಸ್ಕಿ ಅಂತ, ಅವರು ಇದನ್ನು ಬರೆದಿರೋದು ಅಂತ ಹೇಳಿದ್ರೆ ಆಕೆನ ಹುಡುಕೊಂಡು ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ, ಕಾಲೂರಿ ನಮಸ್ಕಾರ ಮಾಡಿ, ಎಂಥ ಗ್ರಂಥವನ್ನು ಬರೆದಿದ್ಯಾ ನೀನು, ನನಗೆ ಜ್ಞಾನೋದಯವನ್ನು ಉಂಟು ಮಾಡಿದೆ, ನನಗೆ ತುಂಬ ಸಂತೋಷ ಆಯಿತು, ನನ್ನನ್ನು ನೀನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡು, ನಿನ್ನ ಸಮಸ್ಯೆಗೆ ಸೇರಿಸ್ಕೊ ಅಂತ ಆಕೆ ಕೇಳಿಕೊಂಡಾಗ, ಅಮ್ಮ ಸ್ವಲ್ಪ ತಡಿ, ನನ್ನ ಬಗ್ಗೆ ಕೆಲವು ಅಪಾದನೆಗಳಿದೆ, ನೀನು ಸೇರೋ ಮೊದಲು ಅದನ್ನು ಯೋಚನೆ ಮಾಡಿ ನೀನು ಆಮೇಲೆ ಸೇರು ಅಂತ.
ಖಂಡಿತ ನಾನು ಯಾರು ಏನು ಬೇಕಾದರೂ ಹೇಳಿ ನಿಮ್ಮ ಬಗ್ಗೆ, ನನಗೆ ಈ ಗ್ರಂಥ ಓದಿದ ಮೇಲೆ ಜಗತ್ತಿಗೆ ಎಂಥ ಜ್ಞಾನವನ್ನು ಕೊಟ್ಟಿದ್ದೀಯ ತಾಯಿ ನೀನು, ನನ್ನ ಅನುಮಾನಗಳೆಲ್ಲ ಪರಿಹಾರ ಆಗೋಯ್ತು ಅಂತಂದ್ಬಿಟ್ಟು ಆಕೆ 1889ರಲ್ಲಿ ಲಂಡನ್ ಲಾಡ್ಜ್ಗೆ ಸದಸ್ಯಳಾಗ್ತಾಳೆ. ಈ ರೀತಿ ಅವ್ರಿಗೆ ಸತ್ಯ ಕಂಡ್ರೆ, ಅದೇನೇ ಕಿರುನಾಟಕದಲ್ಲಿ ತೋರಿಸೋದು, ಸತ್ಯ ಶೋಧಕಳಾಗಿ ಬೆಸೆಂಟ್ರು ಹೇಗೆ ಒಂದೊಂದು ಮತವನ್ನು ಒಂದೊಂದು ಸಿದ್ಧಾಂತವನ್ನು ಬಿಡಬೇಕಾದ್ರೆ ನಮಗೆ ಹಳೆ ಕಾಲದಲ್ಲಿ ಒಂದು ಸಂಪ್ರದಾಯ ಮಾಡ್ಕೊಂಡಿದ್ದು ಇಷ್ಟೆಲ್ಲ ತಿಳ್ಕೊಂಡು ಅದು ಅರ್ಥ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಬಿಡ್ತೀವ? ಅಯ್ಯೋ ಹಿಂದಿನಿಂದ ಮಾಡ್ಕೊಂಬಂದು ಬಿಟ್ಟರು ಇನ್ನೇನೋ ಅಂತ ಅಂದ್ಕೊಂಡು ನಾವು ಧೈರ್ಯ ಬೇಕು. ಒಂದು ಸರಿ ಇಲ್ಲ ಅಂತ ಕಂಡು ಬಂದಾಗ ಅದನ್ನು ಬಿಟ್ಟು ಸರಿ ಅನಿಸೋದಕ್ಕೂ ನಾವು ಹೋಗೋಕ್ಕೆ ರೆಡಿ ಇರಬೇಕು. ಇದೀವಾ? ಅವ್ರು ಕೊಟ್ಟಿರೋ ಕೊಡುಗೆ ನಿಜವಾದ ದಾರಿ ತೋರಿಸಿದ್ದೇನೋ, ನಮಗಿದು ಏನೋ ಉಪಯೋಗ ಬರಲ್ಲ, ಈ ದಾರಿಲಿ ಹೋಗೋದ್ರಿಂದ ನಮ್ಮನ್ನು ಇನ್ನೂ ಕೆಳಗೆ ಬೀಳಿಸುತ್ತೆ, ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ದಾರಿ ಕೊಟ್ಟಂಥ ಈ ಜ್ಞಾನದ ಕಡೆ ಹೋಗಬೇಕು ಅಂತ ನಿರ್ಧಾರ ಮಾಡೋರು ನಾವೇ. ಹಾಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಈಕೆ ಒಬ್ಬಳು. ಆಗ ಥಿಯಾಸ್ಫಿಕಲ್ ಸೊಸೈಟಿಗೆ ಸೇರಿದ ತಕ್ಷಣ ಈಕೆ ತುಂಬ ಹೆಸರುವಾಸಿ ಆಗಿಬಿಟ್ಟಿರ್ತಾರೆ. ಯಾಕೆ ಸಮಾಜವಾದಿ ಅಂದರೆ ಲೇಬರ್ ಸೆಕ್ಷನ್ಗೆ, ಕಷ್ಟದಲ್ಲಿರೋರಿಗೆ, ಎಜುಕೇಷನಿಸ್ಟ್ಗೆ, ಇವರೆಲ್ಲರೂ ಕೂಡ ಇವ್ರ ಮೇಲೆ ತುಂಬ ಅಭಿಮಾನ, ಗೌರವ ಪಡೆದಿದ್ದಂಥ ಜನ ಎಲ್ಲನೂ ನೀನೇನಾದರೂ ಅಲ್ಲಿ ಸೇರಿಕೊಂಡ್ರೆ ನಾವೆಲ್ಲ ದೂರ ಆಗ್ತೀವಿ ಅಂತ ಅವರೆಲ್ಲ ಬಂದು ಹೇಳ್ತಾರೆ. ಏನಾದರೂ ಆಗಲಿ ನನ್ನನ್ನು ನೀವು ದೂರ ತಳ್ಳಿದ್ರೂ ಪರವಾಗಿಲ್ಲ, ಈ ಡಿಶನ್ನು ನನ್ನನ್ನು ಪ್ರಾಣ ಬಿಡೋಕ್ಕೆ ಸಾಯ್ತೀನಿ ಅಂದರೂ ಕೂಡ ನಾನು ಸಾಯೋದಕ್ಕೆ ಸಿದ್ಧ. ಆದರೆ ನಾನು ಈ ದಾರಿಯಲ್ಲಿ ಹೋಗೋಕ್ಕೆ ಸಿದ್ಧಲಾಗ್ಬಿಟ್ಟಿದ್ದೀನಿ. ಒಂದು ವೇಳೆ ನಾನು ಸತ್ತರೆ, ಈ ದಾರಿಯಲ್ಲಿ ಹೋಗಿ ನಾನು ಎಡವಿದ್ರೆ, ಇವಳು ಸತ್ಯಕ್ಕಾಗಿ ಹೋರಾಡಿದಳು ಅಂತ ನನ್ನ ಗೋರಿ ಮೇಲೆ ಬರೀರಿ ಅಂತ ಹೇಳ್ತಾರೆ. ನೋಡಿ, ಇದು ಕೆಚ್ಚೆದೆ. ಯಾರು ಇವರು? ಹಿಂದಿನ ಕಾಲದಲ್ಲಿ, ಹಿಂದಿನ ಜನ್ಮದಲ್ಲಿ ಗಿಯಾರ್ಡಿನೋ ಬ್ರೂನೋ ಅಂತಕ್ಕಂಥ ಒಬ್ಬ ಇಟಾಲಿಯನ್ ಅವರು ಜನ್ಮ ತೆಗೆದುಕೊಂಡು ಸತ್ಯಕ್ಕಾಗಿ ಸುಡ್ತೀವಿ, ನೀನು ಈ ಸತ್ಯವನ್ನು ಬಿಟ್ಟು ನಾವು ಹೇಳು ಅಂದರೆ ಜಗ್ಗದೆ ಪ್ರಾಣವನ್ನು ತ್ಯಾಗದಂಥ ಮಹಾನ್ ವ್ಯಕ್ತಿ. ಅದೇ ಸ್ವಭಾವ, ಅದೇ ಸಂಸ್ಕಾರ ಬೆಸೆಂಟ್ರಲ್ಲೂ ಕಂಡಿರೋದ್ರಿಂದ ಏನು ಬೇಕಾದ್ರಾಗಲಿ ಇದು ಸರಿ ಇಲ್ಲ. ಮೊದಲು ನಂಬಿದ್ದೆ ಕ್ರಿಶ್ಚಿಯನ್ ಮತವನ್ನು, ಅದು ನನಗೆ ಸತ್ಯ ಕಾಣಿಸ್ಲಿಲ್ಲ, ಅದನ್ನು ಬಿಟ್ಟರು. ಆಮೇಲೆ ಸ್ವತಂತ್ರವಾದ ಹೋದ್ಲು, ಅದು ಸರಿ ಕಾಣಲಿಲ್ಲ, ಅದನ್ನು ಬಿಟ್ಟಲು. ಸೋಷಲಿಸಮ್, ಸಮಾಜವಾದಕ್ಕೆ ಹೋದರು, ಅದು ಸರಿ ಕಾಣಲಿಲ್ಲ. ಕೊನೆಗೆ ಸಿಕ್ಕಿದ್ದೆಲ್ಲಿ ಅವ್ರಿಗೆ? ಥಿಯಾಸಿಕಲ್ ಸೊಸೈಟಿಯಲ್ಲಿ ಸತ್ಯ ಸಿಕ್ಕಿದಾಗ ಕುಣಿದಾಡ್ಬಿಡ್ತಾಳೆ, ಆ ಸಂಸ್ಥೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ. ಇದು ಸತ್ಯ ಶೋಧಕಳಾಗಿ ಬೆಸೆಂಟ್ರಲ್ಲಿ ನಾವು ಕಾಣ್ತಕ್ಕಂಥ ಸಂದೇಶ. ಅವರು ನಮಗೆ ಕೊಡ್ತಾ ಇರೋ ಕೊಡುಗೆ ಏನಂದರೆ ಸತ್ಯಕ್ಕೆ ಹೋರಾಡಬೇಕು, ಎಲ್ಲಿ ಸತ್ಯ ಇದ್ದರೆ ಅಲ್ಲಿ ನಾವು ಮುಂದುವರಿಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಹೀಗೆ ಅದೊಂದು ಕಿರುನಾಟಕದಲ್ಲಿ ಅವ್ರು ತೋರಿಸ್ತಾರೆ. ಆಗ ಅದನ್ನು ನೋಡಿ ನಾವು ಆನಂದ ಪಡೋಣ. ಆಮೇಲೆ ಅವ್ರು ಏನು ಹೇಳ್ತಿದ್ರು? ಈ ಪ್ರಪಂಚನೇ ನನ್ನ ಮನೆ. ನಾವೇನು ಹೇಳ್ತೀವಿ? ಬೆಂಗಳೂರೇ ನನ್ನ ಊರು, ಭಾರತನೇ ನನ್ನ ದೇಶ ಅಂತೀವಿ. ಅವರೇನು ಹೇಳಿದ್ರು? ಪ್ರಪಂಚವೇ ನನ್ನ ಮನೆ, ನನ್ನ ಮತ ಯಾವುದು? ಸತ್ಯವೇ ನನ್ನ ಮತ. ನೋಡಿ, ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ನೋಡಿ, ಈ ಒಂದು ಖಚಿತತೆ, ನಿರ್ಧಾರ, ಸ್ಪಷ್ಟತೆ ಡಾಕ್ಟರ್ ಆನಿ ಬೆಸೆಂಟ್ ಜೀವನದಲ್ಲಿ ಥಿಯಾಸ್ಫಿಕಲ್ ಸೊಸೈಟಿಗೆ ಪ್ರವೇಶ ಮಾಡಿದ್ಮೇಲೆ ಕಂಡು ಬಹಳ ನಿಷ್ಠೆಯಿಂದ ಅವರು ಈ ಥಿಯಾಸ್ಫಿಕಲ್ ಸೊಸೈಟಿಗಾಗಿ ಅವರು ತಮ್ಮ ಪ್ರಾಣವನ್ನು, ತಮ್ಮ ಜೀವನವನ್ನು, ಗಂಧದ ಚಕ್ಕೆ ಪರಿಮಳ ಕೊಡೋದು ಯಾವಾಗ? ತೇದಬೇಕು, ಇಲ್ಲ ಬೆಂಕಿಗಾಗಿ ಸುಡಬೇಕು. ಇವರ ಸುಗಂಧ, ಇವರ ಪರಿಮಳ, ಇವರ ಸತ್ವ ನಮಗೆ ಯಾವಾಗ ಬರುತ್ತೆ? ಅವರು ಪೂರ್ಣವಾಗಿ ತನ್ನನ್ನು ಮರೆತು ಥಿಯಾಸ್ಫಿಕಲ್ ಸೊಸೈಟಿ ಅಲ್ಲದೆ ಇಡೀ ವಿಶ್ವಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿದ್ದರಿಂದ ಅದರ ಪರಿಮಳವನ್ನು ನಾವು ಆಸ್ವಾದಿಸಿ, ಮಹಾತಾಯೆ, ನೀನು ಮಹಾನ್ ವ್ಯಕ್ತಿ, ಆದರ್ಶ ವ್ಯಕ್ತಿ, ವೀರ ಮಹಿಳೆ ಏನೆಲ್ಲ ಹೇಳ್ತೀವಿ, ಆರಂತೆ ನಾವು ಆದರ್ಶವಾಗಿ ಜೀವನವನ್ನು ನಡೆಸಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ನೂ ಏನು ಕೊಡುಗೆ ಕೊಟ್ಟರು ನೋಡಿ, ಒಂದೊಂದೇ ಟೈಮ್ ಇಲ್ಲ ಆದರೂ ಕೂಡ ವಿಚಾರ ತಿಳ್ಕೊಳ್ಳೋಣ. ಮತದ ಸುಧಾರಣೆಗಳು. ಮತ ಅಂದ್ರೇನು?
ಎಲ್ಲರನ್ನೂ ಸೇರಿಸ್ತಕ್ಕಂಥ. ಇಲ್ಲಿ ಜಗತ್ತಿನಲ್ಲಿ ಮತದ ಹೆಸರಿನಲ್ಲಿ ನಡೆದಷ್ಟು ರಕ್ತಪಾತ ಬೇರೆ ಯಾವುದರಲ್ಲೂ ನಡೆದಿಲ್ಲ ಅಂತ ಹೇಳ್ತಾರೆ. ಮತ ಅಂದರೆ ಸೇರುವುದು ಅಂತ. ಎಲ್ಲ ಧರ್ಮಗಳಲ್ಲೂ ಕೂಡ ಒಂದು ಸತ್ಯ ಇದ್ದೇ ಇರುತ್ತೆ. ಆಚರಣೆ ಮಾಡುವಾಗ, ಇನ್ನು ನಮ್ಮ ತ್ಯಾಸ್ವಿ ಬ್ಯಾಕ್ಗ್ರೌಂಡಲ್ಲಿ ಹೇಳೋದಾದರೆ, ಮತಸ್ಥಾಪಕರು ಯಾರು? ಒಬ್ಬರೇ. ಯಾರವರು? ಬೋಧಿಸತ್ವರು. ಅವರು ಆಯಾ ದೇಶಕ್ಕೆ ಆಯಾ ಕಾಲಕ್ಕೆ ಅವತಾರ ತೆಗೆದುಕೊಂಡು ತಮ್ಮ ಶಿಷ್ಯರನ್ನು ಕಲಿಸಿ ಆ ಜನರಿಗೆ ತಿಳುವಳಿಕೆ ಹಾಗೆ ಮತವನ್ನು ಮಾಡಿದ್ದಾರೆ. ನಾವೇನು ಮಾಡ್ತೀವಿ? ನಮ್ಮ ಜೀಸಸ್ ಹಿಂಗೆ ಹೇಳಿದ್ರು, ನಮ್ಮ ಜೈನ ಗುರುಗಳು ಹಿಂಗೆ ಹೇಳಿದ್ರು, ನಮ್ಮ ಬೌದ್ಧರು ಹಿಂಗೆ ಹೇಳಿದ್ರು ಅಂತ ಹಿಡ್ಕೊಂಡು ಅರ್ಚೀಚೆ ಅಲುಗಾಡದೆ ಕಿತ್ತಾಡ್ಕೊಂಡು ನಾವು ಹಿಂಸೆಯನ್ನು ಅನುಭವಿಸ್ತಾ ಇದ್ವಿ. ಅವ್ರು ಹೇಳ್ತಾರೆ, ಎಲ್ಲರೂ ಎಲ್ಲ ಮತದವರು ದಲ್ಲಿ ಇರ್ತಕ್ಕಂಥ ಸತ್ಯವನ್ನು ನಾವು ಕಾಣಬೇಕು. ಥಿಯಾಸಫಿಕಲ್ ಸೊಸೈಟಿ ಅದನ್ನೇ ಮಾಡ್ತಾರೆ. ಕಂಪ್ಯಾರಿಟಿವ್ ಸ್ಟಡಿ ಆಫ್ ರಿಲಿಜಿಯನ್ ಅಂತ ಹೇಳ್ತೀವಲ್ಲ, ಎಲ್ಲ ಮತಗಳನ್ನು ಅಧ್ಯಯನ ಮಾಡಿ ಇರುವ ಸತ್ಯವನ್ನು ಗ್ರಹಿಸಿ ಎಲ್ಲರೂ ಒಟ್ಟಾಗಿ ನಾವು ಬದುಕಬೇಕು. ಅದಕ್ಕಾಗಿ ಹೊಡೆದಾಡಬಾರ್ದು. ಇದು ಬಹಳ ಮುಖ್ಯವಾದಂಥದ್ದು. ಎಲ್ಲರಿಗೂ ಎಲ್ಲ ಮತಗಳಿಗೂ ರೆಸ್ಪೆಕ್ಟ್ ಕೊಡಬೇಕು. ಅದರಲ್ಲಿರೋ ಧರ್ಮ ಒಂದೇ. ಆಚರಣೆ ವ್ಯತ್ಯಾಸಕ್ಕೆ ನಾವು ಅದನ್ನು ಹಿಡ್ಕೊಂಡು ಕಿತ್ತಾಡ್ತೀವಿ, ಅದು ಆಗಬಾರ್ದು. ಆ ರೀತಿ ಇವರು ಇದನ್ನು ಮೊದಲನೇ ಮತ ಸ್ಥಾಪನೆ ಮಾಡೋದಕ್ಕಾಗಿ ಹೇಳಿದರು. ಹಾಗೆ ಹಿಂದೂ ಧರ್ಮವನ್ನು ಕೂಡ ನಮ್ಮಲ್ಲಿ ಜಾಗೃತಪಡಿಸಿದ್ದು ಇವರು. ಯಾಕೆಂದರೆ ಕ್ರಿಶ್ಚಿಯನ್ ಮತಕ್ಕೆ ಆಗ ತುಂಬ ಜನರನ್ನು ಬದಲಾಯಿಸ್ತಾ ಇದ್ದರು. ಈಗಲೂ ಮಾಡ್ತಾ ಇದ್ದಾರೆ. ದುಡ್ಡಿಗಾಗಿ, ತಮ್ಮ ದಬ್ಬಾಳಿಕೆಗೆ ಈಡಾಗಿರೋದ್ರಿಂದ ಅಲ್ಲೋದ್ರೆ ನಮಗೇನೋ ರಕ್ಷಣೆ ಸಿಗುತ್ತೆ ಅಂತ ಈಗಲೂ ನಡೀತಾ ಇದೆ. ಕ್ರಿಶ್ಚಿಯನ್ ಮತ ಅಲ್ದಿದ್ರೂ ಬೇರೆ ಮತದಲ್ಲಿ ನಡೀತಾ ಇದೆ. ಈಗಲೂ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ದುಡ್ಡಿನ ಆಸೆಗೆ ಶೆಡ್ಯೂಲ್ ಕ್ಯಾಸ್ಟ್ ಮಕ್ಕಳನ್ನು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಮಾಡಿ ಮುಖ್ಯವಾಗಿ ಕ್ರಿಶ್ಚಿಯನ್ ಮತಕ್ಕೆ ಬೇಕಾದಷ್ಟು ಅವ್ರು ಸವಲತ್ತು ಕೊಡ್ತಾರೆ, ಆಹಾರ ಕೊಡ್ತಾರೆ, ಎಜುಕೇಷನ್ ಕೊಡ್ತಾರೆ. ಈ ರೀತಿ ಮಾಡೋದರಿಂದ ಬದಲಾಯಿಸ್ತಾ ಇದ್ದಾರೆ. ಆಗಲೇ ನಡೀತಾ ಇತ್ತು ಬೆಸೆಂಟ್ ಕಾಲದಲ್ಲಿ. ಅವರು ಅದನ್ನು ಹೇಳ್ತಾರೆ, ಇದು ಯಾವುದೇ ಕಾರಣಕ್ಕೂ ನಿಮ್ಮ ಮತವನ್ನು ಬಿಟ್ಟು ಬೇರೆ ಮತಕ್ಕೆ ಹೋಗಬಾರ್ದು, ಮತಾಂತರ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ರು. ಮತಾಂತರ ಮಾಡ್ಕೊಳ್ಬಾರ್ದು ಅಂತ ಆನಿ ಬೆಸೆಂಟ್ರು ಹೇಳಬೇಕಾದ್ರೆ ಒಂದು ಆಗಿನ ಕಾಲಕ್ಕೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಯಿತು, ಹಿಂದೂ ಒಬ್ಬ ಹೇಗೆ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿ ಒತ್ತಾಯದಿಂದ ಆಗ್ತಾ ಇದ್ದ ಅನ್ನೋರನ್ನ ಒಂದು ಉದಾಹರಣೆ ತೊಗೊಂಡು ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಚಿತ್ತೂರಿನಲ್ಲಿ ಒಬ್ಬ ವಿದ್ಯಾರ್ಥಿ, ಬಡ ವಿದ್ಯಾರ್ಥಿ, ಆದರೆ ಓದುವಂಥ ಬಹಳ ಮೇಧಾವಿ, ಓದಬೇಕು, ಆತನ ಲಾಯರ್ ಆಗಬೇಕು ಅಂತ ಬಹಳ ಆಸಕ್ತಿ ಇರುತ್ತೆ. ಈ ಕ್ರಿಶ್ಚಿಯನ್ ಮೂಮೆಂಟ್ನವರು, ಚರ್ಚ್ನವರು ಏನು ಮಾಡ್ತಾರೆ, ಇಂಥ ಮಕ್ಕಳನ್ನ ಹಿಡ್ಕೊಂಡು ವಿದ್ಯಾಭ್ಯಾಸ ಕೊಡೋದು, ಫ್ರೀ ಎಜುಕೇಷನ್ ಅಂತ. ಅವರೆಲ್ಲ ಓದಿದ್ಮೇಲೆ ನೀವೆಲ್ಲನೂ ಏನಾಗಬೇಕು, ಚೆನ್ನೈಗೆ ಬಂದು ನೀವು ಕ್ರಿಶ್ಚಿಯಾನಿಟಿಗೆ ಬದಲಾವಣೆ ಮತಾಂತರ ಆಗಬೇಕು ಅಂತ ಹೇಳಿರ್ತಾರೆ. ಈ ಹುಡುಗ ಓದಿ ಏನಾದರೂ ಯಾವ ಮತ ಆದ್ರೇನು, ನಾನು ಬದುಕಿದ್ರೆ ಸಾಕು, ನಾನು ಓದಿದ್ರೆ ಸಾಕು ಅಂದ್ಬಿಟ್ಟು ಆ ಪಾರ್ಥಸಾರಥಿ ಅಯ್ಯಂಗಾರ್ ಅಂತ ನಮ್ಮ ಥಿಯಾಸಫಿಕಲ್ ಸೊಸೈಟಿಲಿ ಬಹಳ ಹೆಸರಿದವರು. ಆ್ಯಕ್ಚುಲಿ ಅವರು ಚೆನ್ನೈನಲ್ಲಿ ಮುಖ್ಯ ನ್ಯಾಯಾಧೀಶರಾಗ್ತಾರೆ ಲಾ ಓದಿ. ಆಗ ಆ ಹುಡುಗ ಓದಿ ಮುಗಿಸಿದ್ದಾನೆ ಚಿತ್ತೂರಿನಲ್ಲಿ, ಚೆನ್ನೈಗೆ ಬರ್ತಾ ಇದ್ದಾನೆ. ಏನಂತ, ಶನಿವಾರ ಬಂದಿದ್ದಾನೆ, ಭಾನುವಾರ ಚರ್ಚ್ನಲ್ಲಿ ಇವತ್ತು ಮತಾಂತರ ಆಗತ್ತೆ, ಅಲ್ಲಿಂದ ಟ್ರೈನಿಂದ ಇಳಿದು ಎಲ್ಲ ಹುಡುಗರೆಲ್ಲ ಇಂಥವರೇ ಇದ್ದವರು ಚರ್ಚ್ ಕಡೆ ನೋಡೋಣ ಎಲ್ಲಿದೆ ಅಂತ ನೋಡೋಕೆ ಹೋದರೆ ಅಲ್ಲಿ ಒಂದು ನೋಟಿಸ್ ಹಾಕಿರ್ತಾರೆ, ಡಾಕ್ಟರ್ ಆನಿ ಬೆಸೆಂಟ್ರು ಹಿಂದೂ ಧರ್ಮದ ಬಗ್ಗೆ ಉಪನ್ಯಾಸ ಮಾಡಲಿದ್ದಾರೆ ಸಂಜೆ ಅವತ್ತು. ಏನು ಮಾತಾಡ್ತಾರೆ, ಯಾರೋ ಹೆಣ್ಮಗಳೊಬ್ಳು, ಅದು ಕ್ರಿಶ್ಚಿಯನ್ ಹೆಣ್ಮಗಳೊಬ್ಳು ನಮ್ಮ ಹಿಂದೂ ಮತ್ತೆ ಏನು ಮಾತಾಡ್ತಾರೆ ನೋಡ, ಬನ್ರೋ ಹೋಗೋಣ ಅದೇನಿದು ಅಂತ ಕರ್ಕೊಂಡು ಹೋಗಿ ನೋಡ್ತಾರೆ. ಅವರು ಅದು ಗೋಖಲೆ ಇನ್ಸ್ಟಿಟ್ಯೂಟ್ ಅಂತಿದೆ ಚೆನ್ನೈನಲ್ಲಿ, ಅಲ್ಲಿ ಭಾಷಣ ಏರ್ಪಡಿಸಿರ್ತಾರೆ. ಅಲ್ಲಿ ಅವರು ಮಾತಾಡ್ತಾ ಇರೋದು ಹಿಂದೂ ಧರ್ಮ ಅಂದರೆ ಏನು, ಹಿಂದೂ ಮತದ ಬಗ್ಗೆ, ಹಾಗೆ ಭಾರತ ದೇಶದ ಬಗ್ಗೆ ಮಾತನಾಡುತ್ತಿರುವುದನ್ನು ಕೇಳಿ ಅಲ್ಲಿ ನೆರೆದಿದ್ದ ಹಿರಿಯರೆಲ್ಲರೂ ಕೂಡ ಆಕೆ ಹೇಳ್ತಾ ಇರೋ ಒಂದು ಸ್ಫೂರ್ತಿಯುತವಾದಂಥ ಭಾಷಣ ಕೇಳಿ ಅಲ್ಲಿ ಕೂಳ್ತಿರ್ತಕ್ಕಂಥ ಸಭಿಕರಲ್ಲಿ ದೊಡ್ಡವರೆಲ್ಲ ನಾವೇನು ಆಗೋಗ್ಬಿಟ್ಟಿದ್ವಿ, ನಮ್ಮ ದೇಶದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಕಣ್ಣೀರು ಸುರಿಸ್ತಾ ಇರ್ತಾರೆ. ಈ ಮಗುಗೂ ಎಫೆಕ್ಟ್ ಆಗುತ್ತೆ. ಹಾಗಾದರೆ ಈ ಅಮ್ಮ ಬ್ರಿಟಿಷ್ ನಮ್ಮನ್ನು ಆಳ್ತಾ ಇರೋ ದೇಶದವಳು ನಮ್ಮ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾಳಲ್ಲ, ಅವ್ರು ಹೇಳ್ತಾ ಇರೋದು ಕೇಳ್ತಾ ಇದ್ದರೆ ನಮ್ಮ ದೇಶವನ್ನು ಉಳಿಸ್ಕೋಬೇಕು, ನಮ್ಮ ರಾಷ್ಟ್ರ ಪ್ರೇಮ ನಮಗೆ ಉಕ್ಕಿ ಹರಿಯೋಂಗೆ ಮಾತಾಡ್ತಾ ಇದ್ದಾರಲ್ಲ,
ಸರಿ, ಹಾಗಾದರೆ ನಾನು ನೀವು ಎಂದಿಗೂ ಕೂಡ ಮತಾಂತರ ಮಾಡ್ಕೋಬೇಡಿ, ಇದನ್ನೆಲ್ಲ ಹೇಳೋದು ಕೇಳಿಬಿಟ್ಟು ಸರಿ ನಾನು ನಾಳೆ ಅಲ್ಲಿಗೆ ಹೋಗಲ್ಲ, ನೋಡೋಣ ಇವರೇನೋ ಹೇಳೋದು ಸತ್ವ ಇದೆ ಅಂದ್ಬಿಟ್ಟು ಆ ಪಾರ್ಥಸಾರಥಿ ಅಯ್ಯಂಗಾರ್ ಲಾಯರ್ ಆಗಿ ಓದಿ ಬಂದಿದ್ದ ಹುಡುಗ ಏನು ಮಾಡ್ತಾರೆ, ನೆಟ್ಟಿಗೆ ಥಿಯಾಸ್ಟ್ರಿಕಲ್ ಸೊಸೈಟಿಗೆ ಹೋಗಿಬಿಟ್ಟು ಮೆಂಬರ್ ಆಗೋಗ್ಬಿಡ್ತಾರೆ. ಅದೇ ವ್ಯಕ್ತಿ ದೊಡ್ಡ ನ್ಯಾಯಾಧೀಶರಾಗ್ತಾರೆ. ತಮ್ಮ ಅಷ್ಟು ದೊಡ್ಡ ನ್ಯಾಯಾಧೀಶರಾದಾಗ ವಾರದ 6 ದಿನ ಕೋರ್ಟ್ ವ್ಯವಹಾರ, ಭಾನುವಾರ ಯಾರ್ಯಾರೋ ತುಂಬ ದೊಡ್ಡ ಲಾಯರ್ ಆಗಿಬಿಟ್ಟಿರ್ತಾರೆ, ಬಂದು ನೋಡ್ರಪ್ಪ ಈ ಭಾನುವಾರ ನಮ್ಮ ಕೇಸ್ ತೊಗೊಂಡು ಏನಾದರೂ ಮಾಡು, ನೀನು ಕೋಟಿ ಕೊಟ್ಟರು ನಾನು ಈ ಭಾನುವಾರ ಏನು ಕೆಲಸ ಮಾಡಿ ಏನು ಮಾಡ್ತೀನಿ ಗೊತ್ತಾ, ನನ್ನ ಭಾನುವಾರ ನಾನು ಥಿಯಾಸ್ಟ್ರಿಕಲ್ ಸೊಸೈಟಿಗೆ ಹೋಗಬೇಕು, ಥಿಯಾಸ್ಟ್ರಿಕಲ್ ಕೆಲಸ ಮಾಡಲೇಬೇಕು, ನಿಗದಿತ ಮಾಡ್ಕೊಂಬಿಟ್ಟಿದ್ದಾರೆ ಥಿಯಾಸ್ಟ್ರಿಕಲ್ ಸೊಸೈಟಿ ಕೆಲಸ. ಯಾಕೆ ಮಾಡ್ತೀರಾ ಅಂತಂದರೆ, ನೋಡಿ ನಾನು ಮತಾಂತರ ಆಗೋದನ್ನು ತಪ್ಪಿಸಿ ನನ್ನ ದೇಶದ ಬಗ್ಗೆ ವ್ಯಾಮೋಹ ನಿಜವಾದ ಸತ್ಯವನ್ನು ಕೊಟ್ಟಂಥ ತಾಯಿ ಆನಿ ಬೆಸೆಂಟ್ರು. ಅದಕ್ಕಾಗಿ ನಾನು ನಂತರ ಅವ್ರ ಪುಸ್ತಕ ತಗೊಂಡು ಓದಿ ಅವರು ಕೊನೆ ಉಸಿರಿರೋವರೆಗೂ ಪ್ರತಿ ಭಾನುವಾರ ಥಿಯಾಸ್ಟ್ರಿಕಲ್ ಸೊಸೈಟಿಗೆ ಹೋಗೋರು. ಆಮೇಲೆ ರಿಟೈರ್ಡ್ ಆದಮೇಲೆ ಥಿಯಾಸ್ಟ್ರಿಕಲ್ ಸೊಸೈಟಿ ನೀವು ನೋಡಿರ್ಬೋದು ಅನೇಕ ಕಡೆ, ಚಿತ್ತೂರು ಪಾರ್ಥಸಾರಥಿ ಅಯ್ಯಂಗಾರ್ ನಮ್ಮ ಕರ್ನಾಟಕಕ್ಕೂ ಬಂದು ಭಾಷಣಗಳನ್ನು ಮಾಡಿ ಥಿಯಾಸಫಿ ಪ್ರಚಾರವನ್ನು ಮಾಡಿದಂಥ ವ್ಯಕ್ತಿ ಹೇಗೆ ಅವರ ಒಂದು ಭಾಷಣ ನಮ್ಮ ಹಿಂದೂ ಮತವನ್ನು ಎಚ್ಚರಿಸಿದರು ನಮ್ಮ ಯುವಕರಲ್ಲಿ. ನಂತರ ಅವ್ರು ಯಾವ ರೀತಿ ಥಿಯಾಸ್ಟ್ರಿಕಲ್ ಸೊಸೈಟಿಗೆ ಅರ್ಪಣೆ ಮಾಡಿಕೊಂಡಿರೋದು ಈ ಉದಾಹರಣೆಗಳಿಂದ ನಾವು ನೋಡ್ತೀವಿ. ಇನ್ನೊಬ್ಬರು ವರ್ಮಾ ಅನ್ನೋರು ಕೂಡ ಅದೇ ರೀತಿ ಹೇಳ್ತಾರೆ. ಹಾಗೆ ಭಗವಾನ್ ದಾಸರು ಅಂತ ಹೇಳ್ತಾರೆ, ಅವರ ಮಗ ಭಗವಾನ್ ದಾಸರ ಮಗ ಕೂಡ ದೊಡ್ಡ ಲಾಯರ್ ಆಗ್ತಾರೆ. ಅವರೆಲ್ಲ ಅಟ್ರಾಕ್ಟ್ ಆಗಿದವರೆಲ್ಲ ದೊಡ್ಡ ದೊಡ್ಡ ಲಾಯರ್ಗಳು. ಆ ರೀತಿ ನೋಡೋಕೆ ಹೋದರೆ ನೆಹರು ಅವ್ರ ತಂದೆ ಮೋತಿಲಾಲ್ ನೆಹರು ಅವರು ಕೂಡ ಇವರ ಪ್ರಭಾವಕ್ಕೆ ಒಳಗಾಗಿ ಮೆಂಬರ್ ಆಗಿರ್ತಾರೆ. ಹೀಗೆ ಇವರು ಅನೇಕರನ್ನು ಆಕರ್ಷಿಸಿ ಥಿಯಾಸ್ಟ್ರಿಕಲ್ ಸೊಸೈಟಿಗೆ ಸೇರಿಸಿ ಈ ಧರ್ಮ ಪ್ರಚಾರದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದರು. ಇದು ಅವರು ಮಾಡಿದಂಥ ಹಿಂದೂ ಧರ್ಮಕ್ಕೆ ಪುನರುದ್ಧಾರ ಮಾಡಿದ್ದು. ಹಿಂದೂ ಧರ್ಮ ಕಳಿಸಿ ಬಿದ್ದಿತ್ತು ಅಂದರೆ ತಮ್ಮತನವನ್ನು ಮರ್ತಿದ್ರು. ತಮ್ಮ ದೇಶ ಗುಲಾಮ್ಗರಿ ಇದ್ದರೂ ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ತಾವು ಉಳಿದ್ರೆ ಸಾಕು ಅನ್ನೋದು ಇದರಲ್ಲಿದ್ದಾಗ ಇಂಥ ಒಂದು ಜ್ಞಾನವನ್ನು ಕೊಡೋದಕ್ಕೆ ಅವರು ಬೆಸೆಂಟ್ರು ಸ್ವತಃ ಸಂಸ್ಕೃತವನ್ನು ಕಲಿತು ನಮ್ಮ ಗ್ರಂಥಗಳಾದಂಥ ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಉಪನಿಷತ್ತುಗಳೆಲ್ಲ ತಾವು ಅಧ್ಯಯನ ಮಾಡಿ ಇಂಗ್ಲೀಷ್ಗೆ ಕನ್ನಡದಲ್ಲೂ ಈಗ ಟ್ರಾನ್ಸ್ಲೇಟ್ ಆಗಿದೆ. ಉಪನಿಷತ್ತು ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ, ಮಹಾಭಾರತ ಇವುಗಳೆಲ್ಲ ಕೂಡ ಇಂಗ್ಲೀಷ್ ತರ್ಜುಮೆ ಮಾಡಿ ಹೋದ ಕಡೆಗಳೆಲ್ಲ ನಮ್ಮ ಸಂಪತ್ತನ್ನು, ನಮ್ಮ ಜ್ಞಾನವನ್ನು ಪ್ರಚಾರ ಮಾಡ್ತಾ ಮಲಗಿದ್ದಂಥ ಭಾರತೀಯರನ್ನು ಬಡಿದೆಬ್ಬಿಸಿ ಅವರಲ್ಲಿ ರಾಷ್ಟ್ರ ಪ್ರೇಮವನ್ನು ಹುಟ್ಟಿಸಿ ತಮ್ಮ ದೇಶವನ್ನು ಅವ್ರಿಗೆ ಒಂದು ಕಡೆ ಭಾಷಣ ಮಾಡ್ತಾರೆ. ಎದ್ದೇಳಿ, ಎಚ್ಚರಗೊಳ್ಳಿ, ನಿನ್ನ ತಾಯ್ನಾಡು ಇಂದು ಕಬ್ಬಿಣದ ಸರಪಣಿಯಿಂದ ಬಂಧಿತಳಾಗಿದ್ದಾಳೆ. ನೀವು ಎಚ್ಚೆತ್ತು ನಿಮ್ಮ ದೇಶವನ್ನು ಉಳಿಸ್ಕೊಳ್ಳದೇ ಇದ್ದರೆ ನಿಮ್ಮ ಅಧಃಪತನವಾಗುತ್ತೆ ಅಂತ ಭಾಷಣ ಕೇಳಿದಂಥ ಅನೇಕ ಯುವಕರು ಅವರ ಕೂಗಿಗೆ ಎದ್ದು ರಾಷ್ಟ್ರ ಪ್ರೇಮದಿಂದ ತಮ್ಮ ದೇಶಕ್ಕಾಗಿ ಹೋರಾಡಿ ಅದನ್ನು ಪ್ರಯೋಗ ಮಾಡಿದ್ದು ಡಾಕ್ಟರ್ ಆನಿ ಬೆಸೆಂಟ್ರಿಗೆ. ಅವ್ರ ಮೇಲೆ ಪ್ರಯೋಗ ಮಾಡಿಬಿಡ್ತಾರೆ. ಅಂದರೆ ಅವರಲ್ಲಿ ಎಚ್ಚೆತ್ಕೊಂಡು ಬಿಟ್ಟಿರುತ್ತೆ. 1914ರಲ್ಲಿ ಹೋಮ್ ರೂಲ್ ಚಳವಳಿ ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ರಾಜಕೀಯ ವಿಚಾರ ಜಾಸ್ತಿ ಬೇಡ ಅಂತ 1917ರಲ್ಲಿ ಎವೋ ಹ್ಯೂಮ್ ಅನ್ನೋರು ಇದಕ್ಕೆ ಮೊದಲೇ ಕಾಂಗ್ರೆಸ್ ಸ್ಥಾಪನೆ ಮಾಡಿರ್ತಾರೆ. ಇವ್ರು ಬರೋಕ್ಕೆ ಮುನ್ನನೇ ಎವೋ ಹ್ಯೂಮು ಕಾಂಗ್ರೆಸ್ ಸ್ಥಾಪನೆ ಕರ್ತರು ಅವರೇ ಎವೋ ಹ್ಯೂಮ್. ಅವರ ಸನ್ನಿಧಿಯಲ್ಲಿ ಬಾಲಗಂಗಾಧರ ತಿಲಕ್, ಗೋಖಲೆ, ಇನ್ನು ಇತರರು ಎಲ್ಲರೂ ಕೂಡ ಇವರ ಜೊತೆಯಲ್ಲಿ ಕಾಂಗ್ರೆಸ್ ಒಬ್ಬರು ಸೌಮ್ಯವಾದಿಗಳಾಗಿ, ಒಬ್ಬರು ಉಗ್ರಗಾಮಿಗಳಾಗಿ ನಮ್ಮ ದೇಶಕ್ಕಾಗಿ ಹೋರಾಡ್ತಾ ಇರ್ತಾರೆ. ಅವರವರಲ್ಲೇ ಕಿತ್ತಾಟ ಆಗೋದನ್ನು ಈಕೆ ಕಂಡು ಅವರಿಬ್ಬರನ್ನ ಒಂದುಗೂಡಿಸಿ ಸ್ವತಂತ್ರಕ್ಕಾಗಿ ಒಂದು ಮಾಡ್ತಾರೆ. ಆದರೂ ಕೂಡ ಭಾರತವನ್ನು ರಾಷ್ಟ್ರ ಪ್ರೇಮವನ್ನು ತುಂಬಿದ್ದು ಈಕೆನೆ. ನಂತರ ಯಾವಾಗ ಈಕೆ ಎಲ್ಲರಲ್ಲೂ ಈ ರಾಷ್ಟ್ರ ಪ್ರೇಮ, ದೇಶ ಪ್ರೇಮ, ನನ್ನ ದೇಶವನ್ನು ಪರಕೀಯರಿಂದ ಬಿಡಿಸ್ಕೊಳ್ಬೇಕು ಅಂತ ಎಚ್ಚೆತ್ತುಕೊಂಡ ಮೇಲೆ 1917ರಲ್ಲಿ ಬಾಂಬೆನಲ್ಲಿ ಒಂದು ಅಧಿವೇಶನ ನಡೆಯುತ್ತೆ. ಇವರೇ ಭಾಷಣ ಮಾಡೋಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ನಮ್ಮ ಭಾರತೀಯರೆಲ್ಲ ಎಚ್ಚೆತ್ಕೊಂಡಿರ್ತಾರೆ. ಆ ಭಾಷಣ ಮಾಡೋಕ್ಕೆ ಹೋದಾಗ ಅವ್ರನ್ನ ಬಿಡಲ್ಲ. ನೀನು ಪರಕೀಯಳು, ನೀನು ಮೋಸಗಾತಿ, ನೀನು ಭಾಷಣ ಮಾಡಿಕೊಡ್ದಂತ ಅವರನ್ನು ವೇದಿಕೆಯಿಂದ ಓಡಿಸಿದಾಗ ಆಕೆ
ಭಾಷಣ ಮಾಡೋಕ್ಕೆ ಬಿಡದೆ ಹೊರಗೆ ಬಂದುಬಿಡ್ತಾಳೆ. ಉಳಿದ ನಾಯಕರೆಲ್ಲ ಏನಾಗೋಯ್ತು ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ. ಆದರೆ ಯುವಕರು ಎಚ್ಚೆತ್ತುಬಿಟ್ರು. ಈಕೆ ಬಂದು ಕಾರ್ನಲ್ಲಿ ಕೂತ್ಕೊಂಡಾಗ ಆ ಕಾರ್ ಡ್ರೈವರು ನಮ್ಮ ಭಾರತೀಯನೇ. ಆತ ಕಣ್ಣೀರು ಹಾಕ್ಕೊಂಡು ಅಳ್ತಾ ಇರ್ತಾನೆ. ಅಮ್ಮ, ನಿನಗೆಂಥ ಅನ್ಯಾಯ ಆಗೋಯ್ತು, ನಮಗಾಗಿ ನೀನು ಭಾರತೀಯಳಾಗಿ ನಮ್ಮ ದೇಶಕ್ಕೆ ಉದ್ಧಾರ ಮಾಡೋಕ್ಕೆ ಬಂದರೆ ಕೊನೆಗೆ ನಮ್ಮೂರಿಂದಲೇ ಈ ಅವಮಾನ ಆಯ್ತಲ್ಲ ಅಂದರೆ ಆಕೆ ಹೇಳಿದ ಮಾತು ಹಾರ್ಟ್ ಟಚಿಂಗ್. ಏನಂದರೆ, ನಾನು ಯಾವ ಉದ್ದೇಶಕ್ಕಾಗಿ ಈ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ನೋ, ನಾನು ಬಂದಿದ್ದು ಮೊದಲು ಆಧ್ಯಾತ್ಮಿಕವನ್ನು ಜಾಗೃತಪಡಿಸೋಣ ಅಂತ. ಆದರೆ ಇಲ್ಲಿ ರಾಜಕೀಯ ಅಧಃಪತನವಾಗಿದೆ. ಮೊದಲು ಇವರನ್ನು ಎಚ್ಚರಗೊಳಿಸಬೇಕು. ದೇಶಭಕ್ತಿ, ತಮ್ಮ ಸಂಸ್ಕೃತಿ, ತನ್ನ ತಾಯ್ನಾಡು ಎಂಥದ್ದು ಅನ್ನೋದನ್ನು ಎಚ್ಚರಗೊಳಿಸಿದ್ದೀನಿ. ಅವ್ರು ಎಚ್ಚೆತ್ಕೊಂಡಿದ್ದಾರೆ. ಎಚ್ಚೆತ್ಕೊಂಡ್ಮೇಲೆ ಅವ್ರೇನು ಮಾಡಿದ್ರು, ಆ ಪ್ರಯೋಗವನ್ನು ಈ ಬಿಳಿ ತೊಗಲು ನಾನು ಪರ್ಕೇಳಲ್ವಾ ಅದನ್ನು ನೋಡಿ ನನ್ನ ಮೇಲೆ ಪ್ರಯೋಗ ಮಾಡಿದ್ದಾರೆ. ಸಾಕು, ನನಗೆ ನನ್ನ ಉದ್ದೇಶ ನೆರವೇರಿತು, ನನಗೆ ಸಂತೋಷವಾಗಿದೆ ಅಂತ ಹೇಳಿ ಆಕೆ ಈ ರಾಜಕೀಯದಿಂದ ನಿವೃತ್ತಿಯನ್ನು ಹೊಂದ್ಕೊಳ್ತಾರೆ. ಆ ಕತೆ ಮುಂದಕ್ಕೆ ಬರೆಯುತ್ತೆ, ಅದು ಬೇರೆ ವಿಚಾರ. ಹೀಗೆ ಅನೇಕ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ನಾನು ಮಾಡ್ತೀನಿ ಅನ್ನೋದಲ್ಲ, ನಾನು ಒಬ್ಬ ಗುರುಗಳ ಸೇವಕಿ, ಗುರುಗಳ ಒಂದು ಉದ್ದೇಶ ನೆರವೇರಿಸುವುದಕ್ಕಾಗಿ ಆ ಮಾತನ್ನು ಬ್ಲಾವರ್ಸ್ ಕೇಳಿರ್ತಾರೆ. ನಿನಗೆ ಆಕೆನೇ ಯಾವಾಗ ಸದಸ್ಯರಾಗ್ತಾಳೋ 1889ರಲ್ಲಿ 3 ವರ್ಷ ಕಾಲ ಆಕೆಗೆ ಬ್ಲಾವರ್ಸ್ಕಿ ಅವರು ಟಿಬೆಟ್ಗೆ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡ್ತಾರೆ. ನೋಡು, ಭಾರತ ಅನ್ನೋದು ಆಧ್ಯಾತ್ಮಿಕ ಕ್ಷೇತ್ರ. ಇದು ಇಂದು ತಲೆ ಕೆಳಗೆ ಬಿದ್ದೋಗಿದೆ. ಕಿರೀಟ ಕೆಳಗೆ ಬಿದ್ದೋದ್ಮೇಲೆ, ಶಿಖರ ಕೆಳಗೆ ಬಿದ್ದೋದ್ಮೇಲೆ ಅದಕ್ಕೆ ಬೆಲೆ ಇಲ್ಲ. ಆಧ್ಯಾತ್ಮಿಕತೆ ಇಡೀ ಜಗತ್ತಿಗೆ ಸಾರ್ತಕ್ಕಂಥ, ಜ್ಞಾನ ಪ್ರಸಾರ ಮಾಡ್ತಕ್ಕಂಥ ಭಾರತ ಗುಲಾಮಗಿರಿಯಲ್ಲಿ ಇದ್ದರೆ ದೇಶಕ್ಕೆ ಒಳ್ಳೆಯದ, ಪ್ರಪಂಚಕ್ಕೆ ದೇಶಕ್ಕಲ್ಲ ಪ್ರಪಂಚಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ನೀನೇನಾದರೂ ಮಾಡಿ ಈ ಭಾರತಕ್ಕೆ ಸ್ವತಂತ್ರನ ಗಳಿಸ್ಕೊಳ್ಳೋದಕ್ಕೆ ಹೋರಾಡಬೇಕು ಅಂತ ಮಾತು ಕೊಟ್ಟಿರ್ತಾರೆ. ಅದರಂತೆ ಆಕೆ ರಾಜಕೀಯದಲ್ಲಿ ಪ್ರವೇಶಿಸಿ ನಮ್ಮ ಭಾರತೀಯರಿಗೆ ಪ್ರೋತ್ಸಾಹ ನೀಡಿ ಅವರಲ್ಲಿ ಹುರಿದುಂಬಿಸಿ ತನ್ನ ದೇಶವನ್ನು ತಾನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು, ಉತ್ಸಾಹವನ್ನು ಅವರು ತುಂಬಿ ಕೊನೆಗೆ ಇವ್ರ ಮೇಲೆ ಪ್ರಯೋಗವಾದಾಗ ಹಿಂದೆ ಸರಿತಾರೆ. ಅದು ಬೇರೆ ವಿಚಾರ. ಇಷ್ಟಲ್ಲದೆ ಇನ್ನೇನು ಮಾಡಿದ್ರು, ವಿದ್ಯಾಭ್ಯಾಸ. ಇನ್ನು 10 ನಿಮಿಷ. ವಿದ್ಯಾಭ್ಯಾಸ ಏನು ಮಾಡಿದ್ರು ಅವರು, ಇಲ್ಲಿ ಬಂದಾಗ ಹೆಣ್ಣು ಮಕ್ಕಳು ನಾವೆಲ್ಲ ತುಂಬ ನೆನೆಸ್ಕೊಳ್ಬೇಕು. ನಾನು ಆಗಲೇ ಹೇಳಿದಾಗೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಪದ್ಧತಿ ಆಗಿನ ಕಾಲದಲ್ಲಿ ಇತ್ತೀಚೆಗೆ ಒಂದು 50 ವರ್ಷಗಳ ಹಿಂದೆನೂ ಇರಲಿಲ್ಲ. ಯಾಕೆ ಹೆಣ್ಮಕ್ಳಿಗೆ ಓದು, ಇನ್ನು ಪ್ರಾಪ್ತ ವಯಸ್ಕಳಾದಮೇಲೆ ಮದುವೆ ಮಾಡಿ ಗಂಡನ ಮನೆಗೆ ಹೋಗೋದಕ್ಕೆ ನಾವು ಯಾಕೆ ಜವಾಬ್ದಾರಿ ಹೊತ್ಕೊಳ್ಳೋಣ, ಆಮೇಲೆ ನಮ್ಮ ಕೈಗೆ ಸಿಗಲ್ಲ ಅಂದ್ಬಿಟ್ಟು ಇತ್ತು. ಈಗ ಬದಲಾವಣೆ ಆಗಿದೆ. ಆ ಕಾಲದಲ್ಲೇ ಎಷ್ಟು ಸಾಹಸ ಮಾಡಿರಬೇಕು, ಎಷ್ಟು ಆಕೆ ಕಷ್ಟಪಟ್ಟಿರಬೇಕು, ಅದನ್ನು ನೆನೆಸ್ಕೊಂಡ್ರೆ ಇಂದು ನಮ್ಮ ಭಾರತೀಯರಲ್ಲಿ ಯಾವ ಸಿಸ್ಟಮ್ ಆಫ್ ಎಜುಕೇಷನ್ ಇತ್ತು, ಈ ಬ್ರಿಟಿಷರ ಕ್ಲರ್ಜಿ ಎಜುಕೇಷನ್ ಸಿಸ್ಟಮ್ ಅಂತಿತ್ತು. ಕ್ಲರ್ಜಿ ಅಂದರೆ ಕ್ಲರಿಕಲ್, ಏನೋ 4 ಅಕ್ಷರ ಓದೋದು, ಆಫೀಸ್ನಲ್ಲಿ ಒಂದು ಕ್ಲರ್ಕ್ನ ಕೆಲಸ ಮಾಡೋಷ್ಟೇ ವಿದ್ಯಾಭ್ಯಾಸ ಕೊಡ್ತಿತ್ತು. ಇದರಿಂದ ಇವರು ಗುಲಾಮಗಿರಿಯಿಂದ ಹೊರಗೆ ಬರಲ್ಲ, ಇವರಿಗೆ ರಾಷ್ಟ್ರೀಯ ಮಟ್ಟದ ವಿದ್ಯಾಭ್ಯಾಸ ಬೇಕು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತಂದ್ಬಿಟ್ಟು ಅವರು ಪ್ರಾರಂಭದಲ್ಲಿ ಕಾಶಿನಲ್ಲೇ ಶುರು ಮಾಡ್ತಾರೆ. ನ್ಯಾಷನಲ್ ಸ್ಕೂಲ್ಸ್ ಅಂತ, ನ್ಯಾಷನಲ್ ರಾಷ್ಟ್ರೀಯ ಮಟ್ಟದ ವಿದ್ಯಾಭ್ಯಾಸ. ಆಗ ಇದ್ದದ್ದು ಪರಕೀಯರು ನಮಗೆ ಕ್ಲರ್ಜಿ ಎಜುಕೇಷನ್ ಅಂತ, ಕ್ಲರ್ಕ್ಗೆ ಎಷ್ಟು ಬೇಕೋ ಅಷ್ಟೇ, ಇನ್ನು ಹೆಚ್ಚು ವಿದ್ಯೆಯನ್ನು ಕೊಡ್ತಾ ಇರಲಿಲ್ಲ ಅಂತ. ರಾಷ್ಟ್ರ ಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ಅವರು ಕಾಶಿನಲ್ಲಿ ನ್ಯಾಷನಲ್ ಥಿಯಾಸಿಕಲ್ ಸೊಸೈಟಿಯಲ್ಲಿ ಥಿಯಾಸಿಕಲ್ ಸ್ಕೂಲ್ಸ್ ಅಂತ ಈಗಲೂ ನಡೀತಾ ಇದೆ. ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆಗೆದ್ರು, ವಸಂತ ಕನ್ಯಾ ವಿದ್ಯಾ ಶಾಲೆ ಅಂತ ಈಗಲೂ ಇದೆ. ವಸಂತ ಅಂದರೆ ಬೆಸೆಂಟ್ ಸ್ಕೂಲ್ ಅಂತಾರೆ, ಅದನ್ನು ಈಗಲೂ ಅದು ನಡೀತಾ ಇದೆ. ಅದು ಮಾತ್ರ ಉಳಿಸ್ಕೊಂಡು ಅನೇಕ ನ್ಯಾಷನಲ್ ಸ್ಕೂಲ್ಸನ್ನು ತೆಗೆದು ಆ ಸ್ಕೂಲ್ಗಳನ್ನು ಕಾಲೇಜ್ ಮಾಡಿ ಮದನ ಮೋಹನ್ ಮಾಳ್ವೀಯನವರು ಎಜುಕೇಷನ್ಗೆ ಅವರು ಕೂಡ ಯೂನಿವರ್ಸಿಟೀಸ್ ಶುರು ಮಾಡೋಣ, ಎಜುಕೇಷನಿಸ್ಟ್ ಅವರು ಯೂನಿವರ್ಸಿಟೀಸ್ ಶುರು ಮಾಡೋಣ ಅಂತ ಪ್ರಯತ್ನ ಪಡ್ತಾರೆ ಸರ್ಕಾರದಲ್ಲಿ. ಅವ್ರದ್ದು ಏನು ನಡೆಯಲ್ಲ, ದುಡ್ಡು ಇರಲ್ಲ. ಆಗ ಬೆಸೆಂಟ್ರೇನೆ ಶಾಲೆಗಳನ್ನೆಲ್ಲ ಕಾಲೇಜಾಗಿ ಪರಿವರ್ತನೆ ಮಾಡಿ, ಯಾಕೆ ತುಂಬ ಪ್ರಖ್ಯಾತಿ ಹೊಂದಿದ್ರು, ಬೇಕಾದಷ್ಟು ಹಣ ಬರ್ತಿತ್ತು, ಅವರು ಕಾಲೇಜುಗಳನ್ನ ಮಾಡಿ ಕೊನೆಗೆ ಆ ಕಾಲೇಜುಗಳನ್ನ ಒಗ್ಗೂಡಿಸಿ ಬನಾರಸ್
ಹಿಂದೂ ಯೂನಿವರ್ಸಿಟಿ ಇವರು ಸ್ಥಾಪನೆ ಮಾಡಿ ಮದನ್ ಮೋಹನ ಮಾಳ್ವೀಯನವ್ರಿಗೆ ಜವಾಬ್ದಾರಿ ಕೊಟ್ಟು ನಡ್ಸ್ಕೊಂಡು ಹೋಗಪ್ಪ ಅಂತ ಶಾಲೆಗಳನ್ನ ಯೂನಿವರ್ಸಿಟಿ ಈಗಲೂ ಕೂಡ ಹಿಂದೂ ಬೆನಾರಸ್ ಹಿಂದೂ ಯೂನಿವರ್ಸಿಟಿ ಅವ್ರ ಫೋಟೋ ಇದೆ. ನಂತರ ಬೆಸೆಂಟ್ ಸ್ಕೂಲ್ಸ್ ಅಂತ ಎಲ್ಲೆಲ್ಲಿ ಶುರು ಮಾಡಿದ್ರೋ ನಮ್ಮ ಕರ್ನಾಟಕದಲ್ಲಿ 3 ಕಡೆ ಇದೆ. ಕರ್ನಾಟಕದಲ್ಲಿ 3 ಅಂತಂದರೆ ಬಳ್ಳಾರಿಯಲ್ಲಿ ಬೆಸೆಂಟ್ ಸ್ಕೂಲ್ ಇದೆ, ಆಮೇಲೆ ಬಳ್ಳಾರಿ, ಹೊಸಪೇಟೆ, ಮದನಪಲ್ಲಿ ಅಂದರೆ ನಮ್ಮ ಕರ್ನಾಟಕ ಅಲ್ಲ, ಅದು ಆಂಧ್ರ ಬರುತ್ತೆ. ಈ ದಕ್ಷಿಣದ ಕಡೆ ಕೆಲವು ಶಾಲೆಗಳು ಈಗಲೂ ನಡೀತಾ ಇದೆ, ಬೆಸೆಂಟ್ ಶಾಲೆಗಳು ಅಂತಂದ್ಬಿಟ್ಟು. ಅದರದ್ದು ಇದೆಲ್ಲ ಲಿಂಕ್ ಈಗಲೂ ಇದೆ, ಉಳಿಸ್ಕೊಂಡಿದ್ದಾರೆ. ಅದರಿಂದ ನ್ಯಾಷನಲ್ ಸ್ಕೂಲ್ಗಳಲ್ಲಿ ಇಲ್ಲಿ ಬಂದಾಗ ನೋಡಿರಿ, ಇನ್ನೊಂದು ಅವ್ರು ಮಾಡಿದ್ದು ಬಹುಮುಖ್ಯ ಅಂದರೆ 1893ರಲ್ಲಿ ಫಾರಿನ್ನಿಂದ ಲಂಡನ್ನಿಂದ ಭಾರತಕ್ಕೆ ಬರ್ತಾರೆ, ತುತ್ತುಕುಡಿಯಿಂದ. ಅಲ್ಲಿಂದ ಚೆನ್ನೈಗೆ ಹೋಗಬೇಕು. ಚೆನ್ನೈಗೆ ಹೋಗಬೇಕಾದ್ರೆ ಮೊದಲು ಬಂದಿದ್ದು ಬೆಂಗಳೂರಿಗೆ. ಪುಣ್ಯ, ಆ ಬೆಂಗಳೂರು ಬಂದಿದ್ದು ಫಸ್ಟ್ ಪಾದಾರ್ಪಣೆ ಮಾಡಿದ್ದು ಆ ಚೆನ್ನೈಗಿಂತ ಮೊದಲು ನಮ್ಮ ಬೆಂಗಳೂರಿನಲ್ಲಿ. ಆಗ ಮೈಸೂರು ರಿಯಾಸತ್ನಲ್ಲಿ ದಿವಾನರಾಗಿದ್ದಂಥ ಸರ್ ಎಂ ಶೇಷಾದ್ರಿ ಅಯ್ಯರ್ ಇದ್ರಲ್ಲ, ದಿವಾನರಾಗಿದ್ದರು. ಇವ್ರ ಭಾಷಣಗಳು ಎಲ್ಲ ವಿಚಾರ ಗೊತ್ತಿರುತ್ತೆ. ಅವ್ರು ಬರ್ತಾರೆ ಅಂತ ಅವ್ರನ್ನೆಲ್ಲ ಆಹ್ವಾನಿಸಿ 11 ದಿನ ಇಲ್ಲಿ ಇಟ್ಕೊಂಡು ಹಲವಾರು ಸ್ಥಳಗಳಲ್ಲಿ, ಲಯನ್ಸ್ ಕ್ಲಬ್ ಆಗಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಅವ್ರದ್ದು ಉಪನ್ಯಾಸಗಳನ್ನು ಏರ್ಪಾಟ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಕಿಕ್ಕಿರೋ ಜಾಗನೇ ಆಗ್ತಾ ಇರಲಿಲ್ಲ. ಆಗ ಏನು ಮಾಡ್ತಾರೆ, ಲಾಲ್ಬಾಗ್ ದೊಡ್ಡ ಜಾಗ ಅಂದ್ಬಿಟ್ಟು ಅಲ್ಲಿ ಗ್ಲಾಸ್ ಹೌಸ್ ಏನು ಕಟ್ಟಿದಾರಲ್ಲ, ಆ ಗ್ಲಾಸ್ ಹೌಸ್ ಇರಲಿಲ್ಲ, ಅಲ್ಲಿ ಭಾಷಣ ಸಾವಿರಾರು ಜನ. ಅದರಲ್ಲಿ ಭಾಗವಹಿಸಿದೊಬ್ಬರು ಹಿರಿಯರು ಒಬ್ಬರು ಹೇಳಿದ್ರು, ನಾನು ಹೋಗಿದ್ದೆ, ಏನು ಜನಸ್ತೋಮ ದಂಡು ಬರ್ತಾಯಿದ್ರು, ಎಷ್ಟು ನೂಕುನುಗ್ಗಳು. ಅವ್ರ ಭಾಷಣ ಕೇಳಬೇಕಂದ್ರೆ ಅದ್ಭುತವಾದಂಥ ಭಾಷಣ ನೀಡ್ತಿದ್ರು. ಶಿ ಈಸ್ ಎ ಗ್ರೇಟ್ ಆರೇಟರ್. ಆಕೆ ವಾಯ್ಸ್ ರೆಸೊನೇಟ್ ಆಗ್ತಾಯಿತ್ತು. ಮೋಡಿ ಹಾಕಿದಂಗೆ ಎಲ್ಲರೂ ಮಂತ್ರಮುಗ್ಧರಾಗಿ ಅವ್ರ ಭಾಷಣ ಕೇಳ್ತಾ ತಲ್ಲೀನರಾಗೋಗ್ಬಿಡ್ತಾ ಇದ್ರಂತೆ. ಎಲ್ಲಿ ಹೋಗ್ತಿದ್ರೋ ಏನೋ, ಅಷ್ಟು ಚೆನ್ನಾಗಿ ಮಾತನಾಡ್ತಕ್ಕಂಥ ಶೈಲಿ ಅವರಿಗೆ ಇತ್ತು. ಆ ರೀತಿ ಮಾಡಿದಾಗ ಅಲ್ಲಿ ಭಾಷಣದಿಂದ ಶುರುವಾಗಿದ್ದು, ಪ್ರೇರೇಪಿತವಾಗಿದ್ದು, ಈ ಮಾರ್ಕೆಟ್ ಹತ್ರ SLN ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ, ವಿದ್ಯಾ ಸಂಸ್ಥೆ SL ದೊಡ್ಡಣ್ಣ ಚೆಟ್ಟಿ ಅವರು ಪ್ರೇರಿತರಾದರು. ನಂತರ ಇಲ್ಲಿ ಮಹಿಳಾ ಸಮಾಜ ಇದೆಯಲ್ಲ, ಇಲ್ಲಿ ಮಹಿಳಾ ಸಮಾಜ ಅವರು, ಆಮೇಲೆ ನ್ಯಾಷನಲ್ ಆಗ ಶುರುವಾಗಿತ್ತು, ನ್ಯಾಷನಲ್ ಸ್ಕೂಲ್ ಇತ್ತು, ನ್ಯಾಷನಲ್ ಕಾಲೇಜ್ ಅಂತ ಅವರು ನರಸಿಂಹಯ್ಯ ಸ್ಥಾಪನೆ ಮಾಡಿದ್ರು. ಅದು RV ಕಾಲೇಜ್ ಅಂತ ಅಲ್ಲಿ ಇದೆಯಲ್ಲ ಅವರು. ಆಮೇಲೆ ಅಲ್ಸೂರಿನಲ್ಲಿ RBANM ಶಾಲೆ ಇತ್ತು. ಅವರು ಇವರ ಪ್ರೇರಣೆಯಿಂದ ಇಂಥ ನ್ಯಾಷನಲ್ ಸ್ಕೂಲ್ ಎಜುಕೇಷನನ್ನು ಸ್ಥಾಪನೆ ಮಾಡೋದಕ್ಕೆ ಯಾವಾಗ ಬೆಂಗಳೂರು ಬಂದಾಗ ಇವ್ರ ಭಾಷಣದಿಂದ ಪ್ರೇರೇಪಿತರಾಗಿ ಈ ಶಾಲೆಗಳಿಂದ ಈ ನಮ್ಮ ಏರಿಯಾದಲ್ಲೇ ನೋಡ್ರಿ ಇಷ್ಟು ಶಾಲೆಗಳು ಪ್ರಾರಂಭ ಆಗೋದಕ್ಕೆ ಅವರು ಕಾರಣ. ಅವ್ರು ಕೊಟ್ಟ ಕೊಡುಗೆ ಜ್ಞಾನ ಅಂಥ ಅಮೋಘವಾದಂಥ ವ್ಯಕ್ತಿತ್ವ. ಆ ರೀತಿ ವಿದ್ಯಾಸಂಸ್ಥೆಗಾಗಿ, ಸ್ತ್ರೀಯರ ಏಳಿಗೆಗಾಗಿ. ನಂತರ ನಮ್ಮ ಭಾರತದಲ್ಲಿ ಸ್ಕೌಟ್ ಇರಲಿಲ್ಲ. ಅವರ ಶಿಷ್ಯರು ಒಬ್ಬರು ಮದನಪಲ್ಲಿಯಲ್ಲಿ ಓದ್ತಾಯಿದ್ರು. ಅಮ್ಮ, ನಮಗೆ ಸ್ಕೌಟ್ ಸೇರಬೇಕಂತ ಆಸೆ ಇದೆ. ಆ ಲಂಡನ್ನಲ್ಲಿದ್ದರು ಬೇಡನ್ ಪವೆಲ್ ಅನ್ನೋರು. ಅವರು ಇವ್ರಿಗೆ ಅವಕಾಶ ಕೊಡಲಿಲ್ಲ. ನೀವು ಗುಲಾಮರು, ನಿಮಗೆ ಅದಕ್ಕೆ ಸ್ಕೌಟ್ ಅಂತ ಹೀಯಾಳಿಸಿದ್ರು. ಇವ್ರ ಹತ್ರ ಬೇಡ್ಕೊಳ್ತಾರೆ. ಹೌದಾ, ಹೇಳಿದ್ರ ಅಂದ್ಬಿಟ್ಟು ಇವರೇ ಶುರು ಮಾಡಿಬಿಡ್ತಾರೆ. ಸ್ಕೌಟ್ಸು, ಗೈಡ್ಸು, ಗರ್ಲ್ ಗೈಡ್ಸ್, ಬಾಯ್ಸ್ ಸ್ಕೌಟ್ಸ್ ಎಲ್ಲ ಶುರು ಮಾಡಿ ಭಾಳ ಅಮೋಘವಾಗಿ ವ್ಯವಸ್ಥಿತವಾಗಿ ಸೇವಾ ಕಾರ್ಯಗಳು ಮಾಡಿದಾಗ ಆತನಿಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ನಡೀತಾ ಇದೆ ಭಾರತದಲ್ಲಿ, ಇಂಥ ಒಳ್ಳೆ ಕೆಲಸ ಮಾಡಿದವ್ರು ಯಾರು ಅಂತಂದ್ಬಿಟ್ಟು ಬೆಸೆಂಟ್ರಿಗೆ ಸಿಲ್ವರ್ ವೂಲ್ಫ್ ಅಂತಕ್ಕಂಥ ಒಂದು ಬಿರುದು ಕೊಟ್ಟು ಇದನ್ನು ರೆಕಗ್ನೈಸ್ ಮಾಡಿ ಅವ್ರ ಸ್ಕೌಟ್ಗೆ ಇದನ್ನು ಸೇರಿಸ್ಕೊಳ್ತಾರೆ. ಹಾಗೆ ನಮ್ಮ ದೇಶಕ್ಕೆ, ನಮ್ಮ ಜನಾಂಗಕ್ಕೆ ಏನು ಬೇಕು ಸ್ಕೌಟ್ ತಂದಿದ್ದವರು. ಈಗ ನಾವು ಬೆಳಗ್ಗೆ ಪ್ರತಿ ಅಣುವಿನಲ್ಲೂ ಅಂತ ಒಂದ್ಸರಿ ಹೇಳ್ತೀವಲ್ಲ, ಆ ಒಂದು ಯೂನಿವರ್ಸಲ್ ಪ್ರೇಯರ್ನ ಕೊಟ್ಟಿದ್ದು ಯಾರು? ಡಾಕ್ಟರ್ ಆನಿ ಬೆಸೆಂಟ್ರು. ನಮ್ಮಲ್ಲಿ ಎರಡ ಸಾಮಾಜಿಕವಾಗಲಿ, ರಾಜಕೀಯವಾಗಲಿ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಾಗಲಿ, ಸ್ತ್ರೀಯರ ಏಳಿಗೆಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಅದ್ಭುತವಾಗಿ, ಅದ್ವಿತೀಯವಾಗಿ ಅವರು ಸೇವೆಯನ್ನು ಮಾಡಿ ನಮಗೆ ಅವರು ಕೊಟ್ಟಿರೋ ಕೊಡುಗೆ ಅಪಾರ, ಅಮೂಲ್ಯ, ಆದರ್ಶನೀಯ, ಅನುಕರಣೀಯವಾಗಿರ್ತಕ್ಕಂಥದ್ದು. ನಾವು ನೆನೆಸ್ಕೊಂಡು ಅವರ ಹಾದಿಯಲ್ಲಿ ನಡಿಬೇಕು. ಇಷ್ಟೇ ಅಲ್ಲದೆ ಅವರು ಕಲೆಗೆ ಬಹಳ ಪ್ರೋತ್ಸಾಹ ಕೊಡ್ತಾಯಿದ್ರು. ರುಕ್ಮಿಣಿ ಕಲಾಕ್ಷೇತ್ರ ಅಂತ ಜಗತ್ತಿಗೆ ಪ್ರಖ್ಯಾತವಾಗಿರ್ತಕ್ಕಂಥ ಕಲಾಕ್ಷೇತ್ರ. ನೀವು ಅಲ್ಲಿ ಹೋಗಿದ್ರಲ್ಲ, ಹೆಣ್ಣು ಮಕ್ಕಳಿಗೆ ನೃತ್ಯ ಅಂತಂದರೆ ಅದು ಕೆಲವ್ರಿಗೆ ಮಾತ್ರ ಸೀಮಿತವಾಗಿತ್ತು. ಅದು ಒಂದು ಕಲೆ.
ಅದನ್ನು ಗುರುತಿಸಿ ರುಕ್ಮಿಣಿ ಅಂದರೆ ಎನ್ ಶ್ರೀರಾಮ್ ಅವರ ತಂಗಿ ರುಕ್ಮಿಣಿಯವರಿಗೆ ಆ ಕಲೆ ಇದ್ದಿದ್ದು ನೋಡಿ ಪ್ರೋತ್ಸಾಹಿಸಿ ಬಹಳ ಧೈರ್ಯ ಬೇಕು ಮುನ್ನುಗ್ಗೋದಕ್ಕೆ. ಆಗ ಈಗ ಜಗದ್ವಿಖ್ಯಾತವಾಗಿರ್ತಕ್ಕಂಥ ಕಲಾಕ್ಷೇತ್ರವಾಗಿ ಚೆನ್ನೈನಲ್ಲಿ ಅಮೋಘವಾಗಿ ನಡೀತಾ ಇದೆ. ಅದು ತುಂಬ ಹೆಸರನ್ನು ಪಡೆಯೋದಕ್ಕೆ ಕಾರಣ ಡಾಕ್ಟರ್ ಆನಿ ಬೆಸೆಂಟ್. ಮತ್ತು ಅವರು ಇನ್ನೇನು ಮಾಡಿದ್ರು, ಯಾವುದು ಬೇರೆ ಜಾತಿರ ಜೊತೆಯಲ್ಲಿ ವಿವಾಹ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಾಲ್ಯ ವಿವಾಹವನ್ನು ವಿರೋಧಿಸಿದ್ರು, ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು. ಮತ್ತು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವರು ಸಾಕಷ್ಟು ಶ್ರಮ ವಹಿಸಿದರು. ಹೀಗೆ ಹತ್ತಾರು ಕೆಲಸಗಳನ್ನು ನಿರ್ವಹಿಸಿ ಅವರು ಜಗತ್ತಿಗೆ ಅಮೂಲ್ಯವಾದಂಥ ಕೊಡುಗೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಅವರು ವಿಚಾರನ ಹೇಳಿದ್ರೆ ನಾವು ಇನ್ನೂ ಹೇಳಕ್ಕೆ ಇಲ್ಲ. ಹರಿಜನರಿಗೆ ವಿದ್ಯಾಭ್ಯಾಸವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅದರಿಂದ ನನ್ನ ಸಮಯವು ಮುಗೀತಾ ಇದೆ. ಅದರಿಂದ ಈಕೆಗೆ ಕೊಟ್ಟಂಥ ಮಾರ್ಗದರ್ಶನ, ಕೊಟ್ಟಂಥ ಕೊಡುಗೆ ನಮಗೆಲ್ರಿಗೂ ಆದರ್ಶವಾಗಲಿ. ಆ ನಿಟ್ಟಿನಲ್ಲಿ ನಾವು ಮುಂದುವರಿಯೋಣ. ಎಲ್ಲೇ ಆದರೂ ಕೂಡ ನಮ್ಮನ್ನು ಮರೆತು ಥಿಯಾಸ್ಟ್ರಿಕಲ್ ಸೊಸೈಟಿಗೆ ಅರ್ಪಣೆ ಮಾಡಿಕೊಂಡು ಸಾಹಿತ್ಯದಲ್ಲಿ ಅಮೋಘವಾದಂಥ ಕಾಣಿಕೆ ನಮ್ಗೆ ಕೊಟ್ಟಿದ್ದಾರೆ. ಸೀಕ್ರೆಟ್ ಡಾಕ್ಟ್ರಿನ್ನ ರಿವ್ಯೂ ಮಾಡಿದ ಮೇಲೆ ಅದರ ಬಗ್ಗೆ ಬೇಕಾದಷ್ಟು ಲೇಖನಗಳನ್ನು ಬರೆದಿದ್ದಾರೆ. ಆಮೇಲೆ ಪ್ರಸ್ಥಾನತ್ರಯಗಳು ಅಂತಕ್ಕಂಥ 3 ಗ್ರಂಥಗಳನ್ನು ವ್ಯಾಖ್ಯಾನ ಮಾಡಿಕೊಟ್ಟಿದ್ದಾರೆ. ಇನ್ನು ಬಹಳ ಅಮೂಲ್ಯವಾದ್ದು ಅಕಲ್ಟ್ ಕೆಮಿಸ್ಟ್ರಿ, ವಿಜ್ಞಾನಕ್ಕೆ ಸವಾಲಾಗಿ ಇರ್ತಕ್ಕಂಥ ಅಕಲ್ಟ್ ಕೆಮಿಸ್ಟ್ರಿ. ಅದನ್ನು ಪರಮಾಣು ನಮ್ಗೆ ಗೊತ್ತು, ಅದಕ್ಕಿಂತ ಮೂಲ ಪರಮಾಣುವಿನ ಚಿತ್ರದಂದೇ ಯಾವ ರೀತಿ ಇರುತ್ತೆ ಅಂತಕ್ಕಂಥ ದಿವ್ಯ ದೃಷ್ಟಿಯಿಂದ ಲೆಡ್ಬಿಟ್ರ ಜೊತೆ ಸೇರಿ ಅವರು ಅಕಲ್ಟ್ ಕೆಮಿಸ್ಟ್ರಿಯನ್ನು ಬರೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಹೀಗೆ ಕಣ್ಣಿಗೆ ಕಾಣದೇ ಇರುವ ವಿಚಾರಗಳನ್ನೆಲ್ಲ ನಮಗೆ ಜಗತ್ಕಂತ ಕೊಟ್ಟಂಥ ಕಾಣಿಕೆ. ಎಲ್ಲ ಧರ್ಮಗಳ ಬಗ್ಗೆ ಭಾಷಣ ಮಾಡ್ತಕ್ಕಂಥ ವಿಚಾರ ಅವರು ಸಂಗ್ರಹವಾಗಿದ್ದರು. ಹೀಗೆ ಇವರು ಮುಟ್ಟಿದ ಕ್ಷೇತ್ರ ಇಲ್ಲ ಅಂತಲ್ಲ, ಎಲ್ಲಿ ಪ್ರವೇಶ ಮಾಡ್ತಿರೋ ಅಲ್ಲಿ ಅವರು ಬಹಳ ಗರಿಷ್ಠ ಮಟ್ಟದಲ್ಲಿ ಅವರು ಸಾಧನೆಯನ್ನು ಮಾಡಿ ಜಗತ್ತಿಗೆ ಸಹಾಯವನ್ನು ಮಾಡಿದಂಥ ಬೆಳಗಿದಂಥ ಜ್ಯೋತಿ, ಅಮರ ಜ್ಯೋತಿ ಡಾಕ್ಟರ್ ಆನಿ ಬೆಸೆಂಟ್ ಅವರನ್ನು ಇಂದು ನಾವೆಲ್ಲರೂ ಸ್ಮರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಕೇಳ್ತಾನೆ ಇದ್ದೀವಿ, ಪ್ರತಿ ವರ್ಷವೂ ಅವ್ರ ಬಗ್ಗೆ ಹೂಗಳರ್ಪಿಸಿ ನಮಸ್ಕಾರ ಹೇಳ್ತಿದ್ವಿ. ಅದಕ್ಕಿಂತ ಮುಖ್ಯವಾಗಿ ಅವರ ನಡೆದ ಹಾದಿಯಲ್ಲಿ ಕಿಂಚತ್ತು ನಾವು ನಡೆಯೋದಕ್ಕೆ ಸತ್ಯಕ್ಕಾಗಿ ಏನೇ ಬಂದರೂ, ಹೇಗೆ ಅವ್ರು ಬರೆದ್ರಲ್ಲ, ನಾನು ಸತ್ರು ಪರವಾಗಿಲ್ಲ, ನನ್ನ ಗೋರಿ ಮೇಲೆ ಸತ್ಯಕ್ಕಾಗಿ ಹೋರಾಡಿದಳು ಅಂತಕ್ಕಂಥ ಧೋರಣೆ, ಅಂತಕ್ಕಂಥ ಅಭಿಪ್ರಾಯ ನಮ್ಮಲ್ಲಿ ಮೂಡಿ ಅವರ ನಡೆದ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ತಾ, ನನಗೆ ಕೊಟ್ಟ ಸಮಯದಲ್ಲಿ ಸ್ವಲ್ಪ ತಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಮುಂದಿನ